Hello friends, welcome back again. Mouse ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 28 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 29th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಂಡ್ ಮರೀದೆ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರಾಲ್ ಆಗುತ್ತೆ ಹೈಪ್ ಅನ್ನೋದು. ಹೈಪ್ ಕೂಡ ಮಾಡ್ಬಿಡಿ. ನೀವು ಕೊಡೋ ಕೆಲವೊಂದು ಹೈ ಪಾಯಿಂಟ್ಸ್ ನನಗೆ ತುಂಬಾನೇ ಎನ್ಕರೇಜಿಂಗ್ ಆಗಿರುತ್ತೆ. ಲೀಡರ್ ಬೋರ್ಡ್ ಮೇಲೆ ಬರೋದಕ್ಕೆ. ಲೀಡರ್ ಬೋರ್ಡ್ ಮೇಲೆ ಬಂದ್ರೆ ನಮ್ಮ ವಿಡಿಯೋಸ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗ್ತಿದೆ ಅಂತ ಅರ್ಥ. ಅಷ್ಟೇ ಅಲ್ಲ, ನನ್ನ ಚಾನೆಲ್ ಗ್ರೋತ್ ಗೆ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಅಂಡ್ ಬ್ಲಾಕ್ ಅನ್ನೋ ಸೀರೀಸ್ ಮುಗಿದ್ಮೇಲೆ ಆ ಚಾನೆಲ್ ಅಲ್ಲಿ ಡಿಟೆಕ್ಟಿವ್ ಚೈನಾ ಟೌನ್ 1900 ಅನ್ನೋ ಮೂವಿನ ಅಪ್ಲೋಡ್ ಮಾಡಿದೀನಿ. ನೋಡದೇ ಇರೋರು ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ನೆಕ್ಸ್ಟ್ ಹೊಸ ಸೀರೀಸ್ ನ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಮತ್ತೆ ಹೋದ್ ಪಾರ್ಟ್ ಅಲ್ಲಿ ಏನ್ ನೋಡಿದ್ವಿ, ನಮ್ ಪೊಲೀಸ್ ಆಫೀಸರ್ ಗೆ ನಮ್ ಹೀರೋ ಮೇಲೆ ಒಂದು ಡೌಟ್ ಬಂದಿರುತ್ತೆ. ಕೊಲೆಗಳು ನಡೆದಿರೋ ಜಾಗಕ್ಕೆಲ್ಲ ಇವ್ನು ಹೋಗ್ ಬಂದಿದ್ದಾನಲ್ವಾ, ಅಂದ್ರೆ 3 ಜನ ಕಲ್ಪ್ರಿಟ್ ಸತ್ರ ಅಲ್ವಾ, ಆ ಜಾಗಕ್ಕಲ್ಲ ಇವ್ನು ಹೋಗ್ ಬಂದಿದ್ದಾನಲ್ವಾ ಅಂತ ನಮ್ ಹೀರೋ ಮೇಲೆ ಇವ್ರಿಗೊಂದು ಡೌಟ್. ಈ ಕಡೆ ನಮ್ ಹೀರೋಗೆ ಹೊಸ ಡಾಕ್ಟರ್ ಅವರ ಸ್ಕೂಲ್ ಅಲ್ಲಿ ನೋಡ್ಕೊಂಡ್ ಬಂದ್ನಲ್ವಾ, ಅವಾಗ ಅಲ್ಲಿರೋ ಬಾಕ್ಸ್ ಅಲ್ಲಿರೋ ಇಲಿಗಳನ್ನ ನೋಡ್ತಾ ಇದ್ರೆ ಇವ್ನಿಗೆ ಅವತ್ತು ಹೊಸ ಡಾಕ್ಟರ್ ಏನ್ ಹೇಳ್ದ ಅನ್ನೋದು ನೆನಪು ಬರುತ್ತೆ. ನಾವಿಬ್ರು ಕೂಡ ಇಲಿಗಳ ತರ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ನಮ್ ಮೇಲೆ ಅನ್ನೋ ತರ ಹೇಳಿರ್ತಾನೆ. ಅದಾಗ ನಮ್ಮ ಹೀರೋಗೆ ಅದೇ ಅರ್ಧಂಬರ್ಧ ಜ್ಞಾನ ತಪ್ಪಿರೋ ಸ್ಟೇಜ್ ಅಲ್ಲಿ ಇದ್ರಲ್ವಾ, ಅದೇ ಅರ್ಥ ಆಗಿಲ್ಲ. ಇವಾಗ ಇದನ್ನ ನೋಡ್ತಾ ಇದ್ರೆ ಅವ್ನ್ ಹೇಳಕ್ ಬಂದಿದ್ದ ಅದೇ ಅಂತ ಅರ್ಥ ಆಯ್ತು. ಬಟ್ ಯಾರು ಇವ್ರಿಬ್ರನ್ನ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅನ್ನೋ ವಿಷಯ ಇವಾಗ ಸದ್ಯಕ್ಕೆ ಗೊತ್ತಿಲ್ಲ. ಇವಾಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅಂದ್ರೆ ನಮ್ ಹೀರೋ ಅಜ್ಜಿನ ಸಾಯಿಸ್ಬೇಕಾದ್ರೆ, ನಮ್ ಹೀರೋನವ್ರ ಅಜ್ಜಿನ ಸಾಯಿಸ್ಬೇಕಂದ್ರೆ ಅವ್ನ್ ಏನ್ ಹೇಳ್ದಂತೆ ನಿಮ್ಗೆ ನೆನ್ಪಿದ್ಯಾ? ಅಂದ್ರೆ ನಿನ್ನೆಲ್ಲ ಸಾಯಿಸಕ್ ನನಗೆ ಥ್ರಿಲ್ಲೇ ಇಲ್ಲ, ಏನೋ ನನ್ಗುಟ್ಟು ರಟ್ಟಾಗ್ಬಿಡುತ್ತೆ ಅಂತ ಹೇಳಿ ನಿನ್ನ ಸಾಯಿಸ್ತಾ ಇರೋದು. ಇದ್ರೂ ಒಬ್ಬರನ್ನ ಸಾಯಿಸುವಾಗ ಅಯ್ಯೋ ಅಪ್ಪ ಅಮ್ಮ ನನ್ನ ಬಿಟ್ಬಿಡಿ ಅಂತ ಹೇಳಿ ಅವ್ರು ಕೂಗಾಡ್ತಾ ಇದ್ರೇನೆ ಸಾಯಿಸಕ್ಕೆ ಒಂದು ಥ್ರಿಲ್ ಬರೋದು. ಆದ್ರೆ ಮುದ್ಕಿನ ಅಯ್ಯೋ ಪಾಪ ಅನ್ನೋ ತರ ನನ್ಗೆ ನೋಡಕ್ಕೂ ಆಗ್ತಾ ಇಲ್ಲ, ಸಾಯಿಸದೆ ಇರಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿ ಸಾಯಿಸಿರ್ತಾನೆ. ಈ ತರ ಅಜ್ಜಿನ ಸಾಯಿಸ್ಬೇಕಾದ್ರೆ ಅವ್ನ್ ಏನೆಲ್ಲ ಮಾತುಗಳನ್ನ ಹೇಳುದ್ನೋ, ಅವ್ನ್ ಫೀಲಿಂಗ್ ಎಲ್ಲ ಯಾವ ತರ ಇತ್ತು ಅನ್ನೋದನ್ನ ಡೈರಿಯಲ್ಲಿ ಬರೆದಿರ್ತಾನೆ. ಈ ಅಜ್ಜಿನ ಸಾಯಿಸಿರೋದು ಮಾತ್ರ ಅಲ್ಲ, ಅವ್ನ್ ಸ್ಟಾರ್ಟಿಂಗ್ ಯಾವಾಗ ಕೊಲೆನ ಸ್ಟಾರ್ಟ್ ಮಾಡಿದ್ನೋ ಅವಾಗಿಂದ ಅವನಿಗೆ ಮೆಮೊರಿ ಲಾಸ್ ಆಗೋ ತನಕ ಏನೆಲ್ಲ ಕೊಲೆಗಳು ಮಾಡುವಾಗ ಅವ್ನು ಅನ್ಕೊಳ್ತಾ ಇದ್ನೋ ಅದನ್ನೆಲ್ಲದನ್ನು ಒಂದು ಡೈರಿಯಲ್ಲಿ ಬರೆದಿರ್ತಾನೆ. ಆ ಡೈರಿನ ಹೊಸ ಡಾಕ್ಟರ್ ಓದ್ತಾ ಇರೋ ತರ ತೋರಿಸ್ತಾರೆ. ಅಂದ್ರೆ ಅವಾಗ ಅವನು ಸಾಯೋದಕ್ಕೂ ಮುಂಚೆ ಯಾವಾಗ ಅವ್ನು ಹೀರೋನ ಫಾಲೋ ಮಾಡ್ತಾ ಇದ್ದ ಅಲ್ವಾ, ಹೀರೋ ಇಲ್ದೇ ಇರೋ ಟೈಮ್ ಆಗಿ ನೋಡ್ಕೊಂಡು ಅವ್ರ ಮನೆ ಒಳಗಡೆ ಹೋಗಿ ಡೈರಿನ ಎತ್ಬಿಟ್ಟಿದ್ದಾನೆ. ಆ ಡೈರಿಯಲ್ಲಿ ಇದನ್ನೆಲ್ಲ ಬರ್ದಿರೋದು ಮಾತ್ರ ಅಲ್ಲ, ಅವ್ರು ಸತ್ತು ಬಿದ್ದಿರ್ತಾರಲ್ಲ, ಅವ್ರು ಯಾವ ಪೊಸಿಷನ್ ಅಲ್ಲಿ ಬಿದ್ದಿದ್ರು ಅನ್ನೋದನ್ನ ಇವನೇ ಕೈಯಾರೆ ಡ್ರಾ ಕೂಡ ಮಾಡಿರ್ತಾನೆ. ಇದನ್ನ ಅವಾಗ ನಮ್ಮ ಹೊಸ ಡಾಕ್ಟರ್ ನೋಡಿ ಓದ್ತಾ ಇರೋ ತರ ತೋರಿಸ್ತಾ ಇರೋದು. ಇವಾಗ ಪ್ರೆಸೆಂಟ್ ಅಲ್ಲಿ ನಮ್ ಹೀರೋ ಅವ್ರ ಮನೇಲಿ ತಾನೆ ಓಲ್ಡ್ ಡಾಕ್ಟರ್ ಇರೋದು. ಅವರು ಯಾರಿಗೋ ಗೊತ್ತಿಲ್ಲ ಕಾಲ್ ಮಾಡ್ಬಿಟ್ಟು ಈ ತರ ನಾನು ಆ ಜಾಗನ ಖಾಲಿ ಮಾಡ್ಕೊಂಡ್ ಬರ್ಬೇಕಾದ್ರೆ ನನ್ನ ತಂಗಿ ಫೋಟೋನ ನಾನು ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ, ಹೀರೋ ಕೂಡ ಹೇಳ್ದೆ ತಗೊಂಡ್ ಬರ್ಬೇಕು ಅಂತ. ಆದ್ರೆ ಇವ್ನೋಗಿ ತಗೊಂಡ್ ಬರೋಷ್ಟ್ರಲ್ಲಿ ಆ ಜಾಗಕ್ಕೆ ಬೇರೆ ಯಾರಾದ್ರೂ ಬಂದ್ಬಿಡ್ತಾರೇನೋ, ಫೋಟೋ ನೋಡಿದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಈ ತರ ಮಾತಾಡ್ಕೊಂಡೆ ನಮ್ ಹೀರೋ ಮತ್ತೆ ಅವ್ರ ಅಮ್ಮ ನಮ್ ಹೀರೋ ಚಿಕ್ಕ ಮಗುಲಿ ಇರ್ಬೇಕಾದ್ರೆ ಫೋಟೋ ತಗೊಂಡಿರ್ತಾರಲ್ವಾ, ಅದನ್ನ ನೋಡ್ತಾ ಇರ್ಬೇಕಾದ್ರೆ ಅನ್ಕೊಳ್ಳದೆ ಅದು ಕೆಳಗಡೆ ಬಿದ್ದೋಯ್ತು. ಅದೇ ಟೈಮ್ಗೆ ನಮ್ ಹೀರೋನು ಒಳಗಡೆ ಬರೋ ಸೌಂಡ್ ಕೇಳಿಸಿದ ತಕ್ಷಣ ಈ ಡಾಕ್ಟರ್ ಅದ ನಂಗೆ ಸೈಡ್ ಗೆ ತಳ್ಬಿಟ್ಟು ಏನಪ್ಪಾ ಫೋಟೋ ಹುಡ್ಕೊಂಡು ಹೋದ, ಫೋಟೋ ಸಿಕ್ತಾ ಅಂತ ಕೇಳ್ತಾರೆ. ಏಕೆ ಆ ಫೋಟೋ ಸಿಕ್ಕಿದ್ರೆ ಏನು ಬಿಟ್ರೆ ಏನು, ಯಾರಾದ್ರೂ ನಿನ್ನ ಹುಡ್ಕೊಂಡ್ ಬರ್ತಾರೆ ಅಂತ ನಿನ್ಗೆ ಭಯ ಆಗ್ತಾ ಇದೆಯಾ, ಆತರ ಏನಾದ್ರು ಕೆಲಸ ಮಾಡ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ. ಹಳೆ ಡಾಕ್ಟರ್ಗೆ ಏನ್ ಅರ್ಥ ಆಗ್ತಲ್ಲ, ಏನಪ್ಪ ಏನ್ರ ಬಗ್ಗೆ ಹೇಳ್ತಾ ಇದೀಯ ಅಂತ. ಆ ಕತೆ ಆ ಕಡೆ ಬಿಡ್ರಿ, ಫಸ್ಟ್ ನಾನ್ ಕೇಳೋದಕ್ಕೆ ಆನ್ಸರ್ ಮಾಡಿ. ಫಸ್ಟ್ ನನಗೆ ನಮ್ಮ ಅಪ್ಪ ಅಮ್ಮನ ಅಂದ್ರೆ ನನ್ನ ಫ್ಯಾಮಿಲಿನ ಸಾಯಿಸಿರೋನ್ನ ಕಂಡಿಡಿಬೇಕು ಅಂತಾನೆ ಇತ್ತು. ಕಂಡಿಡಿಯಕ್ಕೂ ಟ್ರೈ ಮಾಡಿದೆ, ಬಟ್ ಅವ್ನ್ ಎಲ್ಲಿದ್ದಾನೆ ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಅವ್ನ್ ಸಿಕ್ತಾನೋ ಇಲ್ವೋ, ಎಲ್ ನೆಗದ್ ಬಿದ್ದೋದು ಅಂತ ಹೇಳಿ ನಾನೇ ಆಲ್ಮೋಸ್ಟ್ ಸುಮ್ನೆ ಆಗ್ಬಿಟ್ಟಿದ್ದೆ. ಅದಾದ್ಮೇಲೆ ಸುಮಾರು ವರ್ಷಗಳ ನಂತರ ನನ್ಗೊಂದು ರ್ಯಾಂಡಮ್ ನಂಬರ್ ಇಂದ ಒಂದು ಮೆಸೇಜ್ ಬಂದಿತ್ತು, ನೀನ್ ಹುಡುಕ್ತಾ ಇರೋ ಒಂದು ವ್ಯಕ್ತಿ ಇತರ ಬಾಕ್ಸಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇದಾನೆ ಅಂತ. ನಾನ್ ಆ ಜಾಗಕ್ಕೆ ಹೋಗಿ ಅವ್ನ ಮುಖ ನೋಡಿದ ತಕ್ಷಣ ನನ್ನೊಳಗಡೆ ಮಲ್ಕೊಂಡಿರೋ ಸೈಕೋಪಾತ್ ಎದ್ಬಿಟ್ಟ. ಅದೇ ನಾನ್ ಮಾಡಿರೋ ಫಸ್ಟ್ ಕೊಲೆ. ಅವನ ನೋಡಿದ ತಕ್ಷಣ ನಮ್ಮ ಅಪ್ಪನ ನನ್ನ ಫ್ಯಾಮಿಲಿ ಮೆಂಬರ್ಸ್ ನ ಸಾಯಿಸಿದೆಲ್ಲ ನನ್ಗೆ ನೆನಪು ಬಂದ್ಬಿಡ್ತು. ಆ ಕ್ಷಣ ನಾನು ಕೊಲೆ ಮಾಡ್ದೆ. ಆಮೇಲೆ ರ್ಯಾಂಡಮ್ ಆಗಿ ಅವ್ರನ್ನ ಇವ್ರನ್ನ ಅಂತ ಸೆಲೆಕ್ಟ್ ಮಾಡಿ ನಾನು ಸಾಯಿಸ್ದೆ, ಅದು ಸೆಕೆಂಡರಿ. ಆದ್ರೆ ಆತರ ಕೊಲೆಗಳಿಂದ ಸ್ಟಾಪ್ ಮಾಡೋದಕ್ಕೆ ನನ್ಗೊಂದು ಅವಕಾಶ ಸಿಕ್ತು. ಅದೇ ಆಕ್ಸಿಡೆಂಟ್ ಆಗಿ ನನ್ಗೆ ಬ್ರೈನ್ ಸರ್ಜರಿ ಆಗಿ ಹಳೆ ವಿಷಯಗಳನ್ನೆಲ್ಲ ಮರ್ತು ಬಿಟ್ಟಿದ್ದೆ. ಆಮೇಲೆ ನಾರ್ಮಲ್ ಆಗಿ ಚೆನ್ನಾಗೇ ಇದ್ದೆ, ಎಲ್ಲದನ್ನು ಮರ್ತಿದ್ದೆ ಅಂತಾನೆ ಅನ್ಕೊಂಡಿದ್ದಿದ್ ನಾನು. ಆದ್ರೆ ಮತ್ತೆ ನನ್ನಲ್ಲಿರೋ ಹಳೆ ನೆನಪುಗಳನ್ನ ನೆನಪು ಮಾಡೋ ತರ ಒಂದು ಘಟನೆ ನಡೀತು. ಅದೇ 3ನೇ ಇದ್ರಲ್ಲಿ ನಡೀತಲ್ವಾ, ಅಂದ್ರೆ ಸಾಯಿಸ್ತಾ ಇದ್ದ ಅಲ್ವಾ, ಅವ್ರನ್ನ ಬಿಟ್ಟು ಅದಾದ್ಮೇಲೆ ಕೂಡ ನಮ್ ಹೀರೋ ಸಾಯಿಸಿರೋ ತರನೇ ಪ್ಯಾಟರ್ನ್ ಅಲ್ಲಿ ಯಾರೋ ಸಾಯಿಸ್ತಾ ಇದ್ರಲ್ವಾ, ಅದನ್ನ ನೋಡಿದಾಗ ನಮ್ ಹೀರೋಗೆ ಟ್ರಿಗರ್ ಆದಂತಾನೆ ಆಯ್ತು. ಹಂಗ್ ನೋಡಿದ್ರೆ ಅವನಲ್ಲಿರೋ ಸೈಕೋನ ಯಾರೋ ಎಬ್ಬಸಕ್ಕೆ ತಾನೆ ಟ್ರೈ ಮಾಡಿದ್ದಾರೆ. ಯಾಕೆ ಈ ತರ ನನ್ನ ಮಾಡ್ತಿದ್ದಾರೆ, ಯಾರೋ ನನ್ನನ್ನ ಬೇಕಂತಾನೆ ಈ ತರ ಕೆಲಸಗಳಿಗೆ ಉಪಯೋಗ ಮಾಡ್ಕೊಳಕಂತಾನೆ ಟ್ರೈ ಮಾಡ್ತಾ ಇದಾರೆ, ನನ್ಗ ಡೌಟ್ ಇದೆ. ಅಷ್ಟು ಅಲ್ದೆ ಆ ಹೊಸ ಡಾಕ್ಟರ್ ಸಾಯೋದಕ್ಕೂ ಮುಂಚೆ ನನ್ನ ನೋಡಿ ನಾವಿಬ್ರಿನೂ ಎಕ್ಸ್ಪೆರಿಮೆಂಟ್ ಗೋಸ್ಕರ ಇಟ್ಕೊಂಡಿರೋ ಇಲಿಗಳೇ ಅಂತಾನೆ ಹೇಳ್ದ. ಅದಕ್ಕೇನ್ ಅರ್ಥ, ಯಾರ ನನ್ನ ಈ ತರ ಬೇಕಂತ ಯೂಸ್ ಮಾಡ್ಕೊಂತ ಇದಾರೆ. ಸರಿ, ನನ್ನ ಸಿಕ್ಕಾಕಿಸ್ಬೇಕು ಅಂತ ನೋಡಿದ್ರು ನಾನ್ ಸಾಯಿಸೋ ಡೆಡ್ ಬಾಡಿಗಳನ್ನ ಆ ಸ್ಪಾಟ್ ನ ಏನಕ್ ಬಂದು ಕ್ಲಿಯರ್ ಮಾಡ್ತಿದ್ದಾರೆ. ನನ್ಗೆ ಕ್ವೆಶನ್ ಗೆಲ್ಲ ಆನ್ಸರ್ ಗೊತ್ತಾಗ್ಬೇಕು. ನನ್ನಿಂದ ಯಾರ್ಗೆ ಏನ್ ಉಪಯೋಗ ಆಗ್ತಿದೆ ಅನ್ನೋದು ನನ್ಗೆ ಗೊತ್ತಾಗ್ಲೇಬೇಕು. ಅದಕ್ಕೆ ನೀವೇ ಆನ್ಸರ್ ಮಾಡ್ಬೇಕು ಅಂತ ಕೇಳ್ತಾನೆ. ಈ ಓಲ್ಡ್ ಡಾಕ್ಟರ್ಗೆ ಏನ್ ಅರ್ಥ ಆಗ್ತಾ ಇಲ್ಲ, ಇದೇನಪ್ಪ ಸ್ಟಾರ್ಟಿಂಗ್ ಇಂದ ನೀನ್ ಚೆನ್ನಾಗಿ ಹೇಳ್ತಾ ಇದೆಯಾ, ಏನೋ ಕತೆ ಅಲ್ವಾ ಅಂತ ನಾನು ಕೇಳ್ಕೊಂಡು ಹೋದೆ. ಲಾಸ್ಟ್ ಅಂಡ್ ಫೈನಲಿ ನನ್ನ ಕೇಳ್ತಾ ಇದೆಯಾ ಕ್ವೆಶ್ಚನ್, ನನಗೇನ್ ಗೊತ್ತ ಆನ್ಸರ್ ಅಂತ ಕೇಳ್ತಾರೆ. ಅದು
ಸ್ವಲ್ಪ ಕಳ್ನೋಟಗಳು ನೋಡ್ಕೊಂಡ್ ಕೇಳಿದ್ರೆ ಎಂತವ್ರಿಗೂ ಡೌಟ್ ಬರ್ದೇ ಇರುತ್ತಾ. ಯೋ ಓದ್ ಜನ್ಮದಿಂದ ನನ್ನ ಫಾಲೋ ಮಾಡ್ಕೊಂಡ್ ಬರ್ತಾರೋನಿದ್ದಂಗಿದ್ಯಾ ನೋಡೋದಕ್ಕೆ. ಮರ್ಯಾದಾಗ ನಾನ್ ಕೇಳೋ ಕ್ವೆಶನ್ಗೆ ನಿನಗೆ ಆನ್ಸರ್ ಗೊತ್ತಿರೋದು ಮರ್ಯಾದಾಗ ಹೇಳ್ಬಿಡು. ಯಾಕಂದ್ರೆ ನಾನ್ ಹೊಟ್ಟೆಲಿ ಇರ್ಬೇಕಾದ್ರೇನೆ, ನಾನೇ ಆಗ್ಲಿ ಹೊಸ ಡಾಕ್ಟರೇ ಆಗಿರ್ಲಿ, ಹೊಟ್ಟೆಲಿ ಇರ್ಬೇಕಾದ್ರೇನೆ ನಾವಿಬ್ರು ಸೈಕೋಪಾತ್ಸ್ ಅಂತ ಗೊತ್ತಿದ್ದು ನಿನಗ್ ಮಾತ್ರನೇ. ಯಾಕಂದ್ರೆ ಟೆಸ್ಟ್ ಮಾಡಿದ್ದು ನೀನೆ. ಆತರ ನೀನ್ ಇನ್ನೊಬ್ರಿಗೆ ಹೇಳಿದ್ರೆ ತಾನೇ ಗೊತ್ತಾಗೋದು ಅವ್ರು ಸೈಕೋಪಾತ್ಸ್ ಅಂತ ಹೇಳಿ. ಹಂಗಾದ್ರೆ ನೀನ್ ಕೂಡ ಯಾವ್ದೋ ಒಂದು ಎಕ್ಸ್ಪೆರಿಮೆಂಟ್ ಟೀಮ್ ಜೊತೆ ಸೇರ್ಕೊಂಡು ಏನೋ ಕೆಲಸ ಮಾಡಿದ್ಯಾ, ಅದೇನಂತ ಮರ್ಯಾದಾಗ ಆಚೆ ಹೇಳ್ಬಿಡು. ಇಲ್ಲಾಂದ್ರೆ ನಿನ್ಗೆ 2 ಆಪ್ಷನ್ ಕೊಡ್ತೀನಿ. ಒಂದು, ನನ್ನ ಹತ್ರ ನಿಜ ಎಲ್ಲ ಹೇಳ್ಬಿಟ್ಟು ತಪ್ಪಿಸ್ಕೊಳ್ಳೋದು, ಇಲ್ಲ ನಿನ್ನ ಕತ್ತಿಚ್ಕೆ ಸಾಯಿಸ್ಬಿಡ್ತೀನಿ. ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಹೇಳೋ, ಅದ್ರ ಪ್ರಕಾರ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಅಷ್ಟೇ ಓಲ್ಡ್ ಡಾಕ್ಟರ್ಗೆ ಒಂಥರ ಭಯ ಆಗೋಯ್ತು. ಇಲ್ಲ ನಾನು ನಿಜ ಹೇಳ್ತೀನಿ ಅಂತ. ಅದಾದ್ಮೇಲೆ ಹೆಡ್ ಅಂಡ್ ಟರ್ನ್ ಹಿಡ್ಕೊಟ್ಟಿದ್ದಾದ್ಮೇಲೆ ಇವ್ರು ಬಂದು USA ಹೊಟ್ಟೋಗಿರ್ತಾರಲ್ವಾ, ಮತ್ತೆ ರಿಟರ್ನ್ ಒಂದ್ ಟೈಮ್ ಬಂದಿರ್ತಾರೆ. ಯಾವಾಗ ನಮ್ಮ ಹೀರೋ ಅವರ ಫ್ಯಾಮಿಲಿನ ಆ ಬಾಕ್ಸರ್ ಬಂದು ಸಾಯಿಸ್ಬಿಟ್ಟು ಹೋದ್ಮೇಲೆ ಅವಾಗ ನಮ್ ಹೀರೋ ತಾನೇ ಸಸ್ಪೆಕ್ಟ್ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಕೂರಿಸಿದ್ರು. ಲೈ ಡಿಟೆಕ್ಟರ್ ಎಲ್ಲ ಇಟ್ಟು ಚೆಕ್ ಮಾಡಿದ್ರು. ಅವ್ನ್ ಬಂದು ಹೋದ್ಮೇಲೆ ಓಲ್ಡ್ ಡಾಕ್ಟರ್ ಜಾಗಕ್ಕೆ ಬಂದು ಕೇಳ್ತಾರೆ. ಬಟ್ ಆ ಹುಡ್ಗಂದ್ ಏನು ತಪ್ಪಿಲ್ಲ ಅಂತ ಹೇಳಿರ್ತಾರೆ. ಆದ್ರೂ ಈ ಓಲ್ಡ್ ಡಾಕ್ಟರ್ಗೆ ನಮ್ ಹೀರೋ ಮೇಲೆ ಡೌಟ್ ಹೋಗಿರೋದಿಲ್ಲ. ಅದಾದ್ಮೇಲೆ ಅವ್ರು USA ಹೊರಟೋದ್ರು. ಮತ್ತೆ ರಿಟರ್ನ್ ಇನ್ನೊಂದ್ ಟೈಮ್ ಬಂದಿರ್ತಾರೆ. ಅದೇವಾಗ ಅಂದ್ರೆ ಫಸ್ಟ್ ನಮ್ ಹೀರೋ ಕೊಲೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ಬಾಕ್ಸರ್ ನ ಸಾಯಿಸಿರೋ ವಿಧ, ಅದ್ರ ಬಗ್ಗೆ ಎಲ್ಲ ನ್ಯೂಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರಲ್ಲ, ಅದನ್ನ ಈ ಓಲ್ಡ್ ಡಾಕ್ಟರ್ ನೋಡ್ಬಿಟ್ಟು ಆಮೇಲೆ ಮತ್ತೆ US ಇಂದ ಕೊರಿಯಾಗೆ ಬಂದಿದ್ದಾರೆ. ಬಂದ ಮೇಲೆ ಫಸ್ಟ್ ಆ ಡಾಕ್ಟರ್ ಅಂದ್ರೆ ಹೊಸ ಡಾಕ್ಟರ್ ನ ನೋಡಕ್ಕೆ ಅಂತ ಹೋಗಿರೋದು. ಅವನೇನಾದ್ರೂ ಸೈಕೋಪಾತ್ ಆಗಿರ್ತಾನ ಅಂತ ಅವ್ರ ಹತ್ರ ಹಾಸ್ಪಿಟಲ್ ಹತ್ತಾನೆ ನೋಡಕ್ ಹೋದ್ರು. ಅಲ್ಲಿ ರಿಪೋರ್ಟರ್ ಹುಡುಗಿ ಮತ್ತೆ ಪೊಲೀಸ್ ಆಫೀಸರ್ ಇಬ್ರು ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ಕೊಂತಾ ಇರೋದನ್ನ ಇವ್ರು ಒಳಗಡೆ ಒಂದು ಲೇಡಿಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಹೊಸ ಡಾಕ್ಟರ್ ಹೊರಗಡೆ ಬಂದಾಗ ಒಂಥರ ಒಂದ್ ಕಣ್ಣಲ್ಲಿ ಒಂದು ಪೊಸೆಸಿವ್ನೆಸ್ ಇತ್ತು. ನಾವ್ ಕೂಡ ನೋಡಿರ್ತೀವಿ ಆ ಪಾರ್ಟ್ ಅಲ್ಲಿ. ಅದನ್ನ ನೋಡಿದಾಗ್ಲೇ ನನಗೆ ಅರ್ಥ ಆಗೋಯ್ತಪ್ಪ, ಒಂದು ಸೈಕೋಪಾತ್ ಆಗಿದ್ರೆ ಅವ್ನಿಗೆ ಯಾವ್ದೇ ತರ ಫೀಲಿಂಗ್ಸ್ ಇರೋದಿಲ್ಲ, ಮುಖ್ಯವಾಗಿ ಪೊಸೆಸಿವ್ನೆಸ್ ಅನ್ನೋದು ಇರೋದೇ ಇಲ್ಲ. ಅದು ಒಂದ್ ಕಣ್ಣಲ್ಲಿ ನನ್ಗೆ ಕಾಣಿಸ್ತು. ಅವಾಗೆ ಅರ್ಥ ಆಗೋಯ್ತು ಇವನ ಸೈಕೋಪಾತ್ ಆಗಿರೋದಿಲ್ಲ ಅಂತ. ಹಂಗಾದ್ರೆ ಅವನು ಬ್ರಿಲಿಯಂಟ್ ಅಂತ ತಾನೇ ಅರ್ಥ. ಸರಿ, ಅವನನ್ನ ಇಟ್ಕೊಂಡೆ ಸೈಕೋಪಾತ್ ಆಗಿರೋ ನಿನ್ನ ಸ್ಟಾಪ್ ಮಾಡ್ಬೇಕು ಅಂತ ನಾನ್ ಪ್ಲಾನ್ ಮಾಡಿದೆ. ಅದ್ರಿಂದಾನೇ ಅವನನ್ನ ನಿನ್ನ ಹತ್ರ ಮೀಟ್ ಮಾಡಿ ಮಾತಾಡ್ಬೇಕು ಬಾ ಅಂತ ಹೇಳಿ ಅಮ್ಯೂಸ್ಮೆಂಟ್ ಪಾರ್ಕ್ ಗೆ ಕರೆದಿದ್ದು. ಆದ್ರೆ ನಾನ್ ಅಲ್ಲಿ ಇದೀನಿ ಅನ್ನೋ ವಿಷಯ ಈ OZ ಗ್ರೂಪ್ ಅವ್ರಿಗೆ ಹೆಂಗ್ ಗೊತ್ತು ಅಂತ ಗೊತ್ತಿಲ್ಲ. ಅವ್ರು ಬಂದ್ ನನ್ನ ಅಟ್ಯಾಕ್ ಮಾಡ್ಬಿಟ್ರು. ಹೆಂಗೋ ನನ್ ಒಳ್ಳೆ ಟೈಮು ಅಲ್ಲಿಗೆ ಹೊಸ ಡಾಕ್ಟರ್ ಕೂಡ ಬಂದ. ನಾವಿಬ್ರು ಸೇರ್ಕೊಂಡು ನನ್ನ ಸೈಸಕ್ ಬಂದಿರೋನ ಅಟ್ಯಾಕ್ ಮಾಡಿದ್ವಿ. ಆದ್ರೆ ಅಷ್ಟ್ರಲ್ಲಿ ಅವನನ್ನ ಕತ್ತಿಗೆ ಚುಚ್ಬಿಟ್ಟಪ್ಪ. ಅದಾದ್ಮೇಲೆ ಹೊಸ ಡಾಕ್ಟರ್ ಅವನನ್ನ ಸಾಯಿಸ್ಬಿಟ್ಟು ಅವನನ್ನೇ ನೀರಲ್ಲಿ ಹಾಕಿದ್ದು. ಆದ್ರೆ ನನ್ನನ್ನ ಹೆಂಗೋ ಹೊಸ ಡಾಕ್ಟರೇ ಅವನ್ ಜಾಗಕ್ಕೆ ಕರ್ಕೊಂಡು ಹೋಗಿ ನನ್ಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಕಾಪಾಡ್ದ. ಆದ್ರೆ OZ ಗ್ರೂಪ್ ಅವ್ರಿಗೆ ನಾನ್ ಹೆಂಗ್ ಟಾರ್ಗೆಟ್ ಆದೆ ನಿನ್ಗೆ ಗೊತ್ತಾ? ನನಗೆ ಫಸ್ಟ್ ನೀನೇ ಸೈಕೋಪಾತ್ ಅಂತ ನನ್ಗೆ ಗೊತ್ತಾಯ್ತು. ಅಂದ್ರೆ ಹೊಸ ಡಾಕ್ಟರ್ ಅಲ್ಲ ನೀನೆ ಅಂತ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಒಂದ್ ದೊಡ್ಡ ವ್ಯಕ್ತಿ ಹತ್ರ ಹೋಗಿದ್ದೆ. ನೀವ್ ಮಾಡ್ತಾ ಇರೋದು ಸರಿನೇನಾ? ಅವ್ನ್ ಯಾವಾಗ ಕೊಲೆ ಮಾಡ್ತಾನೋ ಬಿಡ್ತಾನೋ ಅದು ಬೇಕಾಗಿಲ್ಲ, ಆದ್ರೆ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನೀವ್ ತಡಿತೀರಿ ಅಂತ ಹೇಳಿದ್ರಿ. ಆದ್ರೆ ಇವಾಗ ನಿಮ್ ಆಕ್ಷನ್ ಏನು ನನ್ಗೆ ಕಾಣಿಸ್ತಾನೆ ಇಲ್ಲ. ಅವ್ನ್ ಮಾಡಿದ್ರೆ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ ಅಲ್ಲಿ ಒಂದು ಚಿರತೆ ಒಂದು ಜಿಂಕೆನ ಬೇಟಾಡ್ತಾ ಇರುವಾಗ ನೋಡ್ತಾ ಇರ್ತೀವಲ್ಲ ಆಡಿಯನ್ಸ್, ಆತರ ನೋಡ್ಕೊಂಡಿದೀರಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ನ ಕಡೆಯಿಂದ ಏನು ರೆಸ್ಪಾನ್ಸ್ ಬಂದಿಲ್ಲ. ಆದ್ರೆ ಅದೇ ಈ ಓಲ್ಡ್ ಡಾಕ್ಟರ್ಗೆ ದೊಡ್ಡ ಶಾಪ ಆಗೋಯ್ತು. ಆಮೇಲೆ ಈ ಓಲ್ಡ್ ಡಾಕ್ಟರ್ ನಮ್ಮ ಹೊಸ ಡಾಕ್ಟರ್ಗೆ ಕಾಲ್ ಮಾಡಿ ಅಮ್ಯೂಸ್ಮೆಂಟ್ ಪಾರ್ಕ್ ಗೆ ಕರೆದಿದ್ದು. ಸೊ OZ ಗ್ರೂಪ್ ಅವ್ರು ಬಂದು ಓಲ್ಡ್ ಡಾಕ್ಟರ್ ನ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿರೋದು. ಯಾರೋ ಅದು ನೀನ್ ಯಾರನ್ನ ಮೀಟ್ ಮಾಡಕ್ ಹೋಗಿದೆ ಅಂತ ಇವಾಗ ನಮ್ ಹೀರೋ ಆ ಓಲ್ಡ್ ಡಾಕ್ಟರ್ ಕತ್ತನ ಹಿಡ್ಕೊಂಡು ಕೇಳ್ತಾ ಇದ್ದಾಗ ಮನೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾ ಇರೋ ಸೌಂಡ್ ಏನಂತ ನೋಡಿದ್ರೆ ರಿಪೋರ್ಟರ್ ಹುಡುಗಿ ಬಂದಿದ್ದಾಳೆ. ಅವಳ ಹತ್ರ ಮಾತಾಡ್ಕೊಂಡು ಒಳಗಡೆ ಬರೋ ಗ್ಯಾಪ್ ಅಲ್ಲಿ ಒಳಗಡೆ ಇರೋ ಓಲ್ಡ್ ಡಾಕ್ಟರ್ ಇಲ್ಲ. ಅದ್ ಹೆಂಗ್ ಎಸ್ಕೇಪ್ ಆದ ಅಂತ ಗೊತ್ತಿಲ್ಲ. ಒಳಗಡೆ ಬಂದಿರೋ ನಮ್ ಹೀರೋ ಸುತ್ತಮುತ್ತ ಹುಡುಕಿ ನೋಡ್ದ, ಯಪ್ಪ ಎಲ್ಲೂ ಕಾಣಿಸಿಲ್ಲ. ಆದ್ರೆ ಆಯಪ್ಪ ಎಲ್ಲಿದ್ದಾನೆ ಅಂತ ನೋಡಿದ್ರೆ ರಿಪೋರ್ಟರ್ ಹುಡುಗಿ ಕಾರಲ್ಲಿ ಇದ್ದಾನೆ. ರಿಪೋರ್ಟರ್ ಹುಡುಗಿ ಯಪ್ಪನ ಇಲ್ಲಿಂದ ತಪ್ಸಕ್ಕೆ ಟ್ರೈ ಮಾಡ್ತಿದ್ದಾಳೇನೋ. ಆದ್ರೆ ಇವ್ರಿಬ್ರಿಗೂ ಪರಿಚಯ ಇದೆ ಅಂತ ಗೊತ್ತಾಯ್ತಲ್ವಾ. ಬಟ್ ಏನಂತ ಈಗ ಸದ್ಯಕ್ಕೆ ಗೊತ್ತಿಲ್ಲ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳ್ತಾನೆ. ಅಂತದವಳ ಹತ್ರ ಏನ್ ಮಾತಾಡದ ಅಂತ ಕೂಡ ಗೊತ್ತಿಲ್ಲ. ಇನ್ನೊಂದ್ ಕಡೆ ನಮ್ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಅವ್ರು ಆಲ್ರೆಡಿ ಪೆನ್ ಡ್ರೈವ್ ಅಲ್ಲಿ ನೋಡಿದ್ರು ನಮ್ ಹೀರೋ ಮೇಲೆ ದೊಡ್ಡದಾಗ ಡೌಟ್ ಬಂದಿತ್ತಲ್ಲ, ಈ ನನ್ ಮಗನ್ನ ಬಿಡಬಾರ್ದು, ನಂಗೆ ಫಸ್ಟ್ ಟೈಮ್ ಮೇಲೆ ಡೌಟ್ ಇತ್ತು, ಏನೋ ಕಿತಾಪತಿ ಕೆಲಸ ಮಾಡ್ತಾ ಇದ್ದಾನೆ ಅಂತ, ಬರ್ತೀನಿ ಇರೋ ನಿನ್ಗೆ ಮಾಡ್ತೀನಿ ಅಂತ ಆ ಪೆನ್ ಡ್ರೈವ್ ನ ಎತ್ತಿ ಜೋಬಲ್ ಹಾಕೊಂಡು ಅಲ್ಲಿಂದ ಹೋಗೋ ಟೈಮ್ಗೆ ನಮ್ ಹೀರೋ ಒಳಗಡೆ ಎಂಟ್ರಿ ಆಗ್ತಾ ಇರ್ತಾನೆ. ಯಾರನ್ನ ಹುಡ್ಕೊಂಡು ಹೋಗ್ತಿದ್ರು ಅವರೇ ಮುಂದ್ಗಡೆ ಬಂದ್ರೆ ಪೊಲೀಸ್ ಆಫೀಸರ್ ಹೆಂಗಿರುತ್ತೆ ಹಿಡ್ಕೊಂಡು ಅವ್ರ ಇಗ್ಗ ಮುಗ್ಗ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ನೀನೇ ತಾನೇ 3 ಕೊಲೆಗಳನ್ನ ಮಾಡಿರೋದು ಅಂತ. ಅಂದ್ರೆ ಆ ಓಲ್ಡ್ ಸೈಕೋನ ಆಮೇಲೆ ಸ್ಕೂನ್ ವ್ಯಾಲ ಡ್ರೈವರ್ ಇದ್ದ ಅಲ್ವಾ, ಅವನನ್ನೆಲ್ಲ ನೀನೇ ತಾನೇ ಸಾಯಿಸಿದ್ದು ಅಂತ ಕೇಳ್ತಾ ಇದ್ರೆ ನಮ್ಮ ಹೀರೋಗ್ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಯಾವ ಪ್ರೂಫ್ ಮೇಲೆ, ಯಾವ ಆಧಾರದ ಮೇಲೆ ಇವ್ರು ಹೇಳ್ತಿದಾರೆ ಅಂತ ಅವ್ನಿಗೆ ಅರ್ಥ ಆಗ್ತಾ ಇಲ್ಲ. ಕೊಲೆಗಾರ ಅವನೇ ಅಂತ ಅವನಿಗೆ ಗೊತ್ತು, ಆದ್ರೆ ಯಾವ ಆಧಾರದ ಮೇಲೆ ಹೇಳ್ತಿದಾರೆ ಅಂತ ಗೊತ್ತಿಲ್ಲ. ಸೊ ನಮ್ ಹೀರೋ ಉಸಿರೇ ಬಿಟ್ಟಿಲ್ವೇ, ನೀನ್ ಎಷ್ಟಾದ್ರೂ ಒದೆ ತಿಂತೀನಿ ಅಂತ ಹೇಳಿ ಸರಿಯಾಗಿ ಒದೆ ತಿಂತಾ ಇರ್ತಾನೆ. ಈ ಗ್ಯಾಪ್ ಅಲ್ಲಿ ಆ OZ ಗ್ರೂಪ್ ಗೆ ಕೆಲಸ ಮಾಡೋನೊಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾನಲ್ಲ ಇವರ ಜೂನಿಯರ್, ಅವನು ಸೈಕಲ್ ಗ್ಯಾಪ್ ಅಲ್ಲಿ ಬಂದವನು ಇನ್ಸ್ಪೆಕ್ಟರ್ ಪಾಕೆಟ್, ನಮ್ಮ ಪೊಲೀಸ್ ಆಫೀಸರ್ ಪಾಕೆಟ್ ಅಲ್ಲಿರೋ ಪೆನ್ ಡ್ರೈವ್ ನ ಅಬೇಸ್ ಮಾಡ್ಕೊಂಡು ಹೊರಟೋದ. ಆಕ್ಚುಲಿ ಜಗಳದಲ್ಲಿ ಸೆಂಟ್ರಲ್ ಹೀರೋಯಿನ್ ಕೂಡ ಬಂದಿರ್ತಾಳಿದೆ, ಇವ್ರಿಬ್ರು ಕಿತ್ತಾಡ್ತಾ ಇದಾರೆ ಅಂತ. ಆ ಗ್ಯಾಪ್ ಅಲ್ಲಿ ಅವ್ರ ಕೈಗೆ ಕೂಡ ಸ್ವಲ್ಪ ಏಟ್ ಆಗುತ್ತೆ. ಬಟ್ ಇವ್ನ್ ಇವಾಗ ಇದನ್ನ ಎತ್ಕೊಂಡು ಹೊರಟೋದಲ್ವಾ, ಎಲ್ಲ ನೀನೇ ಮಾಡಿದಂತ ನನ್ಗೆ ಗೊತ್ತು ಕಣೋ, ನಿನಗ್ ಪ್ರೂಫ್ ನಾನ್ ತೋರಿಸ್ತೀನಿ ಅಂತ ಹೇಳಿ ಪಾಕೆಟ್ ಅಲ್ಲಿ ಕೈ ಬಿಟ್ರೆ ಎಲ್ಲಿ ಪೆನ್ ಡ್ರೈವೇ ಇಲ್ಲ. ಆಲ್ರೆಡಿ ಅವನು ಎಸ್ಕೇಪ್ ಮಾಡ್ಬಿಟ್ಟಿದ್ದಾನೆ. ಇದು ನಮ್ಮ ಪೊಲೀಸ್ ಆಫೀಸರ್ ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು, ಆ ಸೊಳ್ಳೆ ಮಾಡಿರೋ ಕೆಲ್ಸಾನೇ ಅಂತ. ಸೊ ಅವನ ಹಿಡಿಯೋಣ ಅಂತ ಹೋಗೋ ಗ್ಯಾಪ್ ಅಲ್ಲಿ ಅವ್ನು ಟಾಯ್ಲೆಟ್ ಗೆ ಹೋಗ್ಬಿಟ್ಟು ಅದನ್ನ ಫ್ಲಶ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. ನಮ್ಮ ಪೊಲೀಸ್ ಆಫೀಸರ್ ಗೆ ಬರುತ್ತೆ ನೋಡಿ ಕೋಪ, ಯಾಕೋ ಈ ತರ ಮಾಡ್ದೆ. ಆ ಕ್ರೈಮ್ ಸೀನ್ ಅಲ್ಲಿ ಅವ್ನು ಸೂಸೈಡ್
ಸೂಸೈಡ್ ಅಲ್ಲ ಕೊಲೆ ಅಂತ ಹೇಳಿ ನಾನ್ ಕಂಡಿಡ್ದೆ. ಅಷ್ಟೆಲ್ಲ ಅಲ್ಲಿರೋ ಪೆನ್ ಡ್ರೈವ್ ನ ತಗೊಂಡ್ ಬಂದು ಪ್ರೂವ್ ಮಾಡೋಣ ಅನ್ಕೊಳ್ಳೋಷ್ಟ್ರಲ್ಲಿ ನೀನ್ ಅದನ್ನ ಫ್ಲೆಶ್ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಇನ್ನು ನೀನು ಕೊಲೆಗಳು ನಡೆದಿರೋ ಜಾಗಕ್ಕೆಲ್ಲ ಹೋಗಿ ಕೊಲೆ ಮಾಡ್ಬಿಟ್ಟು ಬಂದಿದ್ಯಾ ಅಂತ ನನಗೆ ಅರ್ಥ ಆಯ್ತು. ನೀವಿಬ್ರು ಓಸೆಡ್ ಗ್ರೂಪ್ ಗೆಲ್ವಾ ಕೆಲಸ ಮಾಡ್ತಾ ಇರೋದು ಅಂತ ಕೇಳಿದಾಗ ನಮ್ ಹೀರೋಗೆ ಲೈಟ್ ಆಗಿ ಶಾಕ್ ಆಗಿರುತ್ತೆ. ಯಾಕಂದ್ರೆ ಆ ಸಣ್ಣಕ್ಕಿರೋನು ಓಸೆಡ್ ಗ್ರೂಪ್ ಗೆ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ವಿಷಯ ನಮ್ ಹೀರೋಗೆ ಇವಾಗೆ ಗೊತ್ತಾಗ್ತಾ ಇರೋದು. ಇವ್ನು ಕೊಟ್ಟಿದ್ ಲುಕ್ ಅಲ್ಲೇ ನಮ್ ಪೊಲೀಸ್ ಆಫೀಸರ್ ಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಯ್ತು ಈ ವಿಷಯ ನಮ್ ಹೀರೋ ಗೊತ್ತೇ ಇಲ್ಲ ಅಂತ. ಅಂದ್ರೆ ಅವ್ನು ಓಸೆಡ್ ಗ್ರೂಪ್ ಗೆ ಸೇರಿರೋನು ಅಂತ ನಮ್ ಹೀರೋ ಗೊತ್ತಿಲ್ಲ ಅನ್ನೋ ವಿಷಯ ಪೊಲೀಸ್ ಆಫೀಸರ್ ಗೆ ಅರ್ಥ ಆಯ್ತು. ಇದ್ರೂನು ಇದು ಹಂಗೆ ಬಿಟ್ಬಿಡಕ್ ಆಗತ್ತಾ, ಇವ್ರಿಬ್ಬರ ಮೇಲೆ ತಪ್ಪಿಲ್ಲ ಬಿಟ್ಬಿಡಿ ಅಂತ ಹೇಳಿದ್ರು. ಆದ್ರೆ ಆ ಸಣ್ಣಕ್ಕಿರೋನ್ ಮೇಲೆ ಏನಾದ್ರು ಮಾಡಿ ಕಂಡಿಡಿಲೇಬೇಕು ಅವ್ನು ಓಸೆಡ್ ಗ್ರೂಪ್ ಗೆ ಸೇರಿರೋನೆ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೋಸ್ಕರ ಅವನೊಂದು ಟ್ಯಾಟೂನ ಹಾಕೊಂಡಿದ್ದ ಅಲ್ವಾ ಎದೆ ಮೇಲೆ, ಅದನ್ನ ಅವ್ನು ಎರೇಸ್ ಕೂಡ ಮಾಡ್ಬಿಟ್ಟು ಬಂದಿದ್ದ. ಕೇಳಿದ್ರೆ ಗರ್ಲ್ ಫ್ರೆಂಡ್ ಇನ್ಶಲ್ ಹಾಕೊಂಡಿದ್ದೆ ಅಂತ ಹೇಳ್ದ. ಸೊ ಟ್ಯಾಟೂ ಹಾಕೊಂಡಿರೋ ಜಾಗಕ್ಕೆ ಹೋಗಿ ವಿಚಾರಣೆ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೋಗಿ ಕೇಳಿದಾಗ ಇಲ್ಲ ಸರ್ ಅವ್ನು ಓಸೆಡ್ ಅಂತ ಹಾಕೊಂಡಿರ್ಲಿಲ್ಲ OJ ಅಂತ ಹಾಕೊಂಡಿದ್ದ ಅಂತ ಸುಳ್ಳು ಹೇಳ್ತಾನೆ. ಆಕ್ಚುಲಿ ಅವ್ನು ಹಾಕಿರೋದು OZ ಅಂತಾನೆ, ಬಟ್ ಸುಳ್ಳು ಹೇಳ್ತಾ ಇದಾರೆ. ಯಾಕಂದ್ರೆ ಟ್ಯಾಟೂ ಹಾಕ್ತಾ ಇರೋ ಅವ್ನ ಹೆಂಡತಿನ ಅಲ್ಲಿ ಒಬ್ಬ ಕಿಡ್ನಾಪ್ ಮಾಡಿ ಇಟ್ಕೊಂಡಿದ್ದಾನೆ. ಎಲ್ಲ ಓಸೆಡ್ ಗ್ರೂಪ್ ಅವ್ರು ಮಾಡೋ ಕೆಲ್ಸಾನೆ. ಸೊ ಅವನ ಹತ್ರ ಸುಳ್ಳು ಹೇಳಿಸ್ಬಿಟ್ಟಿದ್ದಾರೆ. ಇವಾಗ ಅವ್ನ್ಗ ಅದಕ್ಕೇನು ಸಂಬಂಧ ಇಲ್ಲ ಅಂತ ಇವರೆಲ್ಲ ಮಾತಾಡ್ತಾ ಇದ್ದಾರೆ. ಇವಾಗ ಇನ್ನೊಂದ್ ಕಡೆ ಓಲ್ಡ್ ಡಾಕ್ಟರ್ ನ ರಿಪೋರ್ಟರ್ ಹುಡುಗಿನ ತೋರಿಸ್ತಾರೆ. ಅವ್ರ ಅದೇ ಫೋಟೋ ತಗೊಂಡ್ಬೇಕು ಅಂತ ಅವ್ರು ಇದಕ್ ಮುಂಚೆ ಜಾಗಕ್ಕೆ ಹೋಗ್ತಾ ಇರೋದು. ಅಲ್ಲಿ ನೀನ್ ಇಲ್ಲೇ ಇರಮ್ಮ, ನಾನು ಹೋಗ್ಬಿಟ್ಟು ಒಳಗಡೆ ಎತ್ಕೊಂಡ್ ಬಂದ್ಬಿಡ್ತೀನಿ ಅಂತ ಓಲ್ಡ್ ಡಾಕ್ಟರ್ ಇಳಿದು ಹೋಗ್ತಾರೆ. ಆಮೇಲೆ ರಿಪೋರ್ಟರ್ ಹುಡುಗಿ ತುಂಬಾ ಅಳ್ತಾಳೆ. ಯಾಕಂದ್ರೆ ಎಲ್ಲ ನಿಜ ಹೇಳ್ಬಿಟ್ರು. ಹೊಸ ಡಾಕ್ಟರ್ ಬಂದು ಕೊಲೆಗಾರ ಅಲ್ಲ ಅವ್ನು ತುಂಬಾ ಒಳ್ಳೆಯವನು ಅಂತ. ಆದ್ರೆ ಅನ್ಯಾಯವಾಗಿ ಪಾಪ ಅವ್ನು ಸತ್ತೋಗ್ಬಿಟ್ಟಲ್ವಾ, ಅದರಿಂದ ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಒಳಗಡೆ ಇವ್ರು ಹೋಗೋಷ್ಟಲ್ಲ ಆಲ್ರೆಡಿ ಓಸೆಡ್ ಗ್ರೂಪ್ ಅವರು ಕಾಯ್ಕೊಂಡೇ ಇರ್ತಾರೆ. ಬಾ ಬೆಣ್ಣೆನ ಹುಡ್ಕೊಂಡು ಬೆಣ್ಣೆ ಕೃಷ್ಣ ಬರ್ತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ನೀನ್ ಬರ್ತೀಯ ಅಂತ ವೇಟ್ ಮಾಡ್ತಾ ಇದ್ದೆ ಅಂತ ಓಲ್ಡ್ ಡಾಕ್ಟರ್ ನ ಲಾಕ್ ಮಾಡ್ಬಿಟ್ರು. ಇದನ್ನೆಲ್ಲ ಅಲ್ಲೇ ರಿಪೋರ್ಟರ್ ಹುಡುಗಿ ಹೌಸ್ಕೊಂಡ್ ನೋಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಹೆಡ್ ಅಂಟರ್ ನ ಹಿಡ್ಕೊಟ್ರಲ್ಲ ಆ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಅವ್ರ ಹೆಂಡತಿಗೆ ಸ್ವಲ್ಪ ಮೆಂಟಲ್ ಸ್ಟೇಟ್ ಸರಿ ಇಲ್ವಲ್ಲ, ಅವ್ರ ಅವಾಗ ಮಗಳನ್ನ ಹುಡುಕ್ತೀನಿ ಅಂತ ಹೇಳಿ ಹೊರಗಡೆ ಹೊರಟೋಗ್ತಾರೆ. ಆ ತರನೇ ಇವಾಗ ಕೂಡ ಎಲ್ಲೋ ಹೊಟ್ಟೋಗ್ಬಿಟ್ಟಿದ್ದಾರೆ. ಎಲ್ಲೋಗಿದ್ದಾರೆ ಅಂತ ಇವರು CCTV ಫುಟೇಜ್ ಅಲ್ಲೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಈ ಕಡೆ ನಮ್ ಹೀರೋಗೆ ಬೆಳಗ್ಗೆ ಪೊಲೀಸ್ ಆಫೀಸರ್ ಹೇಳಿದ್ರಲ್ವಾ ಸಣ್ಣಕ್ಕಿರೋನ್ ಕೂಡ ಓಸೆಡ್ ಗ್ರೂಪ್ ಗೆ ಸೇರಿರೋನೆ ಅಂತ, ಜೂನಿಯರ್ ಪೊಲೀಸ್ ಆಫೀಸರ್. ಅದರಿಂದ ಫಸ್ಟ್ ಅವನ್ ಬಗ್ಗೆ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ನೈಟ್ ಯಾರಿಗೂ ಗೊತ್ತಿದ್ದವ್ರ ಮನೆ ಒಳಗಡೆ ಹೋಗ್ತಾರೆ. ಅಲ್ಲಿ ನಮ್ ಹೀರೋ ಫ್ರೆಂಡ್ ನ ಸಾಯಿಸ್ತಾ ಅಲ್ವಾ ಒಬ್ಬ ಓಸೆಡ್ ಗ್ರೂಪ್ ಗೆ ಸೇರಿರೋನ್, ಕಾರಲ್ಲಿ ಕೂಡ ಈಗ ಸತ್ತೋದ ಅಲ್ವಾ, ಅವನ್ ಜೊತೆ ಈ ಜೂನಿಯರ್ ಪೊಲೀಸ್ ಆಫೀಸರ್ ಫೋಟೋ ತಗೊಂಡಿದ್ದಾನೆ ಅದಿರುತ್ತೆ. ಆದ್ರೆ ನೋಡಿ ಬೇರೆ ಎವಿಡೆನ್ಸ್ ಸಿಗದೆ ಅಲ್ಲಿಂದ ಅವ್ರು ರಿಟರ್ನ್ ಬರೋ ಟೈಮ್ಗೆ ಒಳಗಡೆ ಪೊಲೀಸ್ ಆಫೀಸರ್ ಎಂಟ್ರಿ ಆಗ್ತಾ ಇದಾರೆ. ಅವರು ಕಳ್ತನವಾಗಿ ಬಂದಿರೋದಿಲ್ಲ ಏನಾದ್ರು ಸಿಗುತ್ತಾ ಅಂತ. ಈಗ ಜಾಗದಲ್ಲಿ ನಮ್ ಹೀರೋನ ನೋಡಿದ ತಕ್ಷಣ ಅಯ್ಯೋ ನಿನ್ನ ನನಗೆ ಗೊತ್ತಿತ್ತು ಕಣೋ, ನೀನು ಮತ್ತೆ ಆ ಜೂನಿಯರ್ ಇಬ್ರು ಒಂದೇ ಟೀಮ್ ಅಂತ. ಏನೋ ಇಲ್ಲಿ ಮೀಟ್ ಮಾಡ್ಕೊಳಕ್ ಇಬ್ರು ಮಾತಾಡ್ಕೊಂಡಿದ್ರ, ಬಾರೋ ಈ ಕಡೆ ಬಾಯಿ ಕಡೆ ಹೇಳಿ ಕೈಯಲ್ಲಿ ಒಂದು ಕೊಡ್ಲಿನ ತಗೊಂಡು ನಮ್ ಹೀರೋನ ಬೆದರಿಸ್ತಾ ಇರ್ತಾರೆ. ಮರ್ಯಾದೆಗ್ ನಿಜ ಹೇಳ್ಬಿಡು, ಆ ಕೊಲೆಗಳನ್ನ ಮಾಡಿದ್ದು ನೀನೇ ತಾನೆ, ಎಲ್ಲಾ ಕ್ರೈಮ್ ಸ್ಪಾಟ್ ಅಲ್ಲೂ ನೀನ್ ಇದ್ದಿದ್ಯಾ, ನಂಗೆ ನಿನ್ ಮೇಲೆ ಫಸ್ಟ್ ಇಂದಾನು ಡೌಟ್ ಇತ್ತು ಅಂತ ಹೇಳ್ತಾರೆ. ನಮ್ ಹೀರೋಗ್ ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ಯಾಕಂದ್ರೆ ನಮ್ ಹೀರೋ ಕೊಲೆ ಮಾಡಿರೋದು ವಿಡಿಯೋ ಬಂದು ಆ ಪೆನ್ ಡ್ರೈವ್ ಅಲ್ಲಿ ಸಿಗ್ಲಿಲ್ಲ, ಆ ಕ್ರೈಮ್ ಸ್ಪಾಟ್ ಅಲ್ಲಿ ನಮ್ ಹೀರೋ ಇದ್ದ ಅಂತ ಇವರು ನೋಡಿರೋದು. ಸರಿ ಇದನ್ನ ನಾವು ಬೇರೆ ತರ ಡೀಲ್ ಮಾಡೋಣ ಅಂತ ಹೇಳಿ ನಮ್ ಹೀರೋ ಹಂಗೆ ಒಂದು ಆಕ್ಟಿಂಗ್ ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಹೌದು ಸರ್, ಆ ಓಲ್ಡ್ ಸೈಕೋನ ಸಾಯಿಸಿದ್ದು ನಾನೇನಾದ್ರೂ ಅವನ್ನ ಸಾಯಿಸಿಲ್ಲ ಅಂತಂದಿದ್ರೆ ಅವನು ಹೀರೋಯಿನ್ ಸಾಯಿಸ್ಬಿಡ್ತಾ ಇದ್ದ ಅಂತ ಹೇಳ್ತಾರೆ. ನನ್ ಗೊತ್ತು ಕಣೋ, ನನ್ಗೆ ಇನ್ಮೇಲೆ ಡೌಟ್ ಬಂತು, ಹೀರೋಯಿನ್ ಅವ್ರ ಅಜ್ಜಿ ಕೈಲಿ ಇಟ್ಕೊಂಡಿರೋ ಕತ್ತಿನ ನೀನೇ ಎವಿಡೆನ್ಸ್ ರೂಮ್ ಇಂದ ತಗೊಂಡೋಗಿ ಅದ್ರಲ್ಲೇ ತಾನೆ ಅವನ್ನ ಸಾಯಿಸಿದ್ಯಾ ಅಂತ ಕೇಳಿದಾಗ ಅದಕ್ಕೆ ಹೌದು ಅಂತ ಹೇಳ್ತಾನೆ. ಯಾಕಂದ್ರೆ ಆ ಎವಿಡೆನ್ಸ್ ರೂಮ್ ಅಲ್ಲಿ ಕೆಲಸ ಮಾಡೋದು ಆ ಹೆಡ್ ಅಂಟರ್ ನ ಇಟ್ಕೊಟ್ಟಿರೋ ಪೊಲೀಸ್ ಆಫೀಸರು, ಈ ಪೊಲೀಸ್ ಆಫೀಸರು ಮತ್ತೆ ನಮ್ ಹೀರೋ. ಸೊ ಈ 3 ಜನ ಮೇಲೆ ಡೌಟ್ ಬರಲ್ಲ ಅಂತ ಹೇಳಿ ನೀನ್ ಈ ಕೆಲಸ ಮಾಡಿದ್ಯಾ ಅಂದಾಗ ಹೌದು ಸರ್ ನಾನೇ ಸರ್ ಮಾಡಿದ್ದು. ಈ ನಿಜ ಹೀರೋಯಿನ್ಗೆ ಕೂಡ ಗೊತ್ತು. ಅವತ್ತು ಟೈಮಿಗೆ ನಾನು ಹೋಗಿಲ್ಲ ಅಂದಿದ್ರೆ ಅವಳನ್ನ ಅವನು ಸಾಯಿಸ್ಬಿಡ್ತಾ ಇದ್ದಾರೆ, ನನಗೆ ಬೇರೆ ದಾರಿ ಇಲ್ದೆ ನಾನು ಸಾಯಿಸ್ಬಿಟ್ಟೆ. ಅದು ಬಿಟ್ರೆ 2 ಕೊಲೆಗೂ ನನಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಹೀರೋಯಿನ್ ಕಾಪಾಡೋದಕ್ಕೋಸ್ಕರನೇ ಓಲ್ಡ್ ಸೈಕೋನ ಸಾಯಿಸ್ದೆ ಅಂದಿದ್ದು ಬಂದು ನಮ್ಮ ಪೊಲೀಸ್ ಆಫೀಸರ್ಗೆ ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಇದೆ. ಬಟ್ 2 ಕೊಲೆಗೂ ಸಂಬಂಧ ಇಲ್ಲ ಅಂತಿದ್ದಾನಲ್ವಾ, ಅದನ್ನ ಇವ್ರ ಕೈಲಿ ನಂಬಕ್ ಆಗ್ತಿಲ್ಲ. ನೀನೇ ಕಲ್ಪ್ರಿಟ್ ಅಂತ ಹೇಳಿ ನಿನ್ಗೆ ನಾನ್ ಇನ್ವೆಸ್ಟಿಗೇಟ್ ಮಾಡೋವಾಗ್ಲಿ ನಿನ್ಗೂ ಅವನ ಮೇಲೆ ಡೌಟ್ ಬಂದಿತ್ತು. ಆ ಕ್ರೈಮ್ ಸ್ಪಾಟ್ ಅಲ್ಲಿ ಕೂಡ ನೀನ್ ಇದ್ದಿದ್ಯಾ, ನೀನ್ ಸಾಯಿಸ್ದೆ ನಿನ್ಗೆ ಗೊತ್ತಾಯ್ತು ಅಂತ ಕೇಳಿದಾಗ ರಿಪೋರ್ಟರ್ ಹುಡುಗಿನೇ ನನಗ್ ಕಾಲ್ ಮಾಡ್ಬಿಟ್ಟು ಅಲ್ಲಿನೇ ಸೈಕೋ ಇರ್ತಾನ ಏನೋ ನನ್ಗೆ ಡೌಟ್ ಆಗಿದೆ, ಅವನ ಬಗ್ಗೆ ಇನ್ನಷ್ಟು ಎವಿಡೆನ್ಸ್ ಸಿಕ್ಕಿದ್ರೆ ಪ್ರೂವ್ ಮಾಡಕ್ಕೆ ಈಸಿ ಆಗಿರುತ್ತೆ ಅಂತ ಹೇಳಿದ್ರು. ಸೊ ಅವತ್ತು ನೈಟ್ ಅವ್ರ ಮನೆ ಹತ್ರ ಏನಾದ್ರು ಎವಿಡೆನ್ಸ್ ಸಿಗುತ್ತಾ ಅಂತ ಹುಡ್ಕಕ್ ಹೋಗಿದ್ದೆ, ಆ ಫುಟೇಜ್ ನಿಮ್ ಹತ್ರ ಇದ್ದಿರ್ಬೋದಲ್ವಾ ಅಂತ ತಿರುಗಿಸ್ಬಿಟ್ಟ. ಅದಾದ್ಮೇಲೆ ಡ್ರೈವರ್ದು ಅಷ್ಟೇ, ಆ ಡ್ರೈವರ್ ಆ ಚಿಕ್ಕ ಹುಡುಗನ ಸಾಯಿಸಿರ್ಬೋದು ಅಂತ ನನಗೆ ಡೌಟ್ ಬಂತು. ಅಂದ್ರೆ ಆಸಿಡ್ ಹಾಕಿದ್ನಲ್ವಾ ಆತರ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ನನಗೆ ಡೌಟ್ ಬಂತು. ಅದಕ್ಕೆ ಕಾರಣ ಸ್ಕೂಲ್ ಹತ್ರ ಕಾಣಿಸಿರೋ ಒಂದು ಮೆಂಟಲ್ ಇಲ್ನೆಸ್ ಇರೋ ತರ ಅಜ್ಜಿ ಅವ್ರು ಹೇಳಿದ್ರು ಡ್ರೈವರ್ ಚಿಕ್ಕ ಹುಡುಗನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ. ಸೊ ಅಲ್ಲೇನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ನಾನು ಹೋಗಿದ್ದೆ. ಅಷ್ಟೇ ಅಲ್ಲ ಸರ್, ಆ ಓಲ್ಡ್ ಸೈಕೋನ ಸಾಯಿಸಿದ್ದು ನನ್ ತಪ್ಪೆ. ಆದ್ರಿಂದ ಹೀರೋ ನನ್ಗೆ ಹತ್ರ ಆಗ್ಬೇಕು ಅಂತ ನೋಡಿದ್ಲು. ಈ ನಿಜ ಅವಳಿಗೆ ಗೊತ್ತಾದ್ಮೇಲೆ ಅವಳ ನನ್ ಮೇಲೆ ತುಂಬಾನೇ ಎಮೋಷನಲ್ ಆಗಿ ತೋರಿಸ್ತಾ ಇದ್ಲು. ಆದ್ರೆ ನಾನೇ ಒಂದು ಕೊಲೆಗಾರನ ಕಟ್ಕೊಂಡು ಅವಳಿನ್ ಯಾವ್ದಕ್ಕೆ ಸುಖ ಪಡೋದಿಲ್ಲ ಅನ್ನೋದಕ್ಕೋಸ್ಕರ ಅವಳ ಹತ್ರ ಜಗಳ ಮಾಡ್ಕೊಂಡು ದೂರ ಇದೀನಿ ಸರ್ ಅಂತ ಹಂಗೆ ಒಂದು ಸೆಂಟಿಮೆಂಟ್ ಡೈಲಾಗ್ ನ ಹಾಕಿದ ತಕ್ಷಣ ಪೊಲೀಸ್ ಹಂಗೆ ಕರ್ಗೋಗ್ಬಿಟ್ರು. ನಂಬೋ ತರನೇ ಇದೆ ಅಲ್ವಾ ಇವ್ನು ಹೇಳೋದಲ್ವಾ. ಆದ್ರೆ ನಮ್ ಹೀರೋ ಇನ್ನೊಂದ್ ಮಾತನ್ನ ಕೂಡ ಹೇಳ್ತಾನೆ, ಇಲ್ಲಿ ನೋಡಿ ಆ ಓಲ್ಡ್ ಸೈಕೋನ ಸಾಯಿಸಿದ್ದು ನಾನೇ ಅಂತ ಹೇಳಿ ಸರೆಂಡರ್ ಆಗ್ಬೇಕಂತಾನೆ ಅನ್ಕೊಂಡೆ. ಆದ್ರೆ ಅಷ್ಟರಲ್ಲಿ ನನ್ನ ಫ್ರೆಂಡ್ ನ ಹಾಸ್ಪಿಟಲ್ ಯಾರೋ ಸಾಯಿಸ್ಬಿಟ್ರು. ಆ ಕೊಲೆಗಾರ ಯಾರು ಅಂತ ಕಂಡಿಡೋದಕ್ಕೋಸ್ಕರನೇ ನಾನು ಇನ್ನೂ ಸರೆಂಡರ್ ಆಗದೆ ಇದೀನಿ. ಆ ಕೊಲೆಗಾರನ ಕಂಡಿಡಿದ್ ಬಿಟ್ರೆ ನಾನೇ ಸರೆಂಡರ್ ಆಗ್ಬಿಡ್ತೀನಿ ಅಂತ ಹೇಳ್ತಾನೆ. ಹೇಳೋದ್ ಮಾತ್ರ ಅಲ್ಲ, ತುಂಬಾ ಕೇಳ್ಕೊಂತಾನೆ ಪ್ಲೀಸ್ ಸರ್ ಅಂತ. ಇದರಿಂದ ನಮ್ ಪೊಲೀಸ್ ಆಫೀಸರ್ಗೂ ಅರ್ಥ ಆಯ್ತು. ಯಾಕಂದ್ರೆ ಆ ಜೂನಿಯರ್ ಪೊಲೀಸ್ ಆಫೀಸರ್ ನ ನಮ್ ಹೀರೋನ
ಪಕ್ಕದಲ್ಲಿ ನಿಲ್ಸ್ಬಿಟ್ಟು ನೀವಿಬ್ರು ಓಸೆಡ್ ಗ್ರೂಪ್ ಗೆ ಸೇರಿರೋರೇ ತಾನೆ ಅಂತ ಕೇಳಿದಾಗ ನಮ್ ಹೀರೋಗೆ ಏನು ಗೊತ್ತಿಲ್ದೇ ಇರೋ ತರ ಒಂದು ಮುಖಾನ ಇಟ್ಟ, ಅಂದ್ರೆ ಜೂನಿಯರ್ ಆಫೀಸರ್ ಗೊತ್ತಿಲ್ದೇ ಇರೋ ತರ ಒಂದು ಮುಖಾನ ಇಟ್ಟ. ಅದ್ರಲ್ಲೇ ಡೌಟ್ ಬಂದಿತ್ತು. ಸರಿ ಯಾಕೆ ಸುಮ್ನೆ ಅವನನ್ನ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಮಾಡ್ಕೊಂಡು ಇವನ್ ಬಗ್ಗೆ ರಿಪೋರ್ಟರ್ ಹುಡುಗಿನ ಮತ್ತೆ ಹೀರೋಯಿನ್ ಕೇಳಿದ್ರೆ ಗೊತ್ತಾಗಲ್ವಾ, ಅವ್ರ ಹತ್ರ ಒಂದ್ಸತಿ ವಿಚಾರಣೆ ಮಾಡ್ಬಿಡೋಣ ಅಂತ ಹಿಡಿತೀನೋ ನೀನೇ ಕಲ್ಪ್ರಿಟ್ ಅನ್ನೋದನ್ನ ಹಿಡಿತೀನಿ ಅಂತ ನಮ್ ಹೀರೋಗ್ ಒಂದು ವಾರ್ನಿಂಗ್ ನ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಸ್ಟ್ರೇಟ್ ಆಗಿ ರಿಪೋರ್ಟರ್ ಹುಡುಗಿ ಹತ್ರ ಹೋಗ್ಬಿಟ್ಟು ಜೈಲಿಂದ ರಿಲೀಸ್ ಆಗಿದ್ದ ಟೈಮ್ ಅಲ್ಲಿ ನೀನ್ ಹೀರೋಗೆ ಕಾಲ್ ಮಾಡ್ದ ಅಂದಾಗ ಹೌದು ಕಾಲ್ ಮಾಡಿದ್ದೆ, ಕೆಲವು ಡೌಟ್ ಗಳನ್ನ ತಿಳ್ಕೊಬೇಕಾಗಿತ್ತು ಅಂತ ಹೇಳ್ತಾರೆ. ಸೊ ಅರ್ಥ ಆಗೋಯ್ತು ನಮ್ ಹೀರೋ ಹೇಳಿದ್ ನಿಜಾನೇ ಅಂತ. ನೆಕ್ಸ್ಟ್ ಹೀರೋಯಿನ್ ಮೀಟ್ ಮಾಡೋಣ ಅಂತ ಹೋದಾಗ ಅವ್ಳ ಮುಖ ನೋಡಿದ್ರೆ ನಮ್ ಪೊಲೀಸ್ ಆಫೀಸರ್ಗೆ ಅರ್ಥ ಆಗೋಯ್ತು ಪಾಪ ಆಲ್ರೆಡಿ ಬೇಜಾರಲ್ಲಿ ಇದ್ದಾಳೆ ಅಂತ. ಬ್ರೇಕಪ್ ಬೇರೆ ಆಗಿದೆ ಅಲ್ವಾ, ಸೊ ಇದಕ್ ಮೇಲೆ ಕೇಳಿ ಅವಳಿಗೆ ನೋವು ಮಾಡೋದೇನಕ್ಕೆ ಅನ್ನೋದಕ್ಕೋಸ್ಕರ ಏನಿಲ್ಲಮ್ಮ ಎಲ್ಲ ಸರಿ ಹೋಗ್ಬಿಡುತ್ತೆ, ಸ್ವಲ್ಪ ಸಮಾಧಾನವಾಗಿರೋ ಅಂತ ಒಂದ್ 4 ಒಳ್ಳೆ ಮಾತನ್ನ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಇವಳು ಹೇಳ್ತಾಳೆ, ಇರಿ ಸರ್ ಒಂದ್ ನಿಮಿಷ, ಬೆಳಗ್ಗೆ ನಾನು ಪೊಲೀಸ್ ಸ್ಟೇಷನ್ ಗೆ ಬಂದಿದ್ದೆ ನಿಮ್ ಹತ್ರ ಒಂದ್ ವಿಷಯ ಮಾತಾಡೋದಕ್ಕೆ. ಅಷ್ಟ್ರಲ್ಲಿ ನಿಮ್ಗೂ ಹೀರೋಗೂ ಜಗಳ ಆಗ್ತಾ ಇತ್ತಾ, ಅದನ್ನ ಹೇಳೋದೇ ಮರ್ತ್ ಬಿಟ್ಟೆ. ಚಿಕ್ಕ ವಯಸ್ಸಲ್ಲಿ ಆ ಓಲ್ಡ್ ಸೈಕೋ ನನ್ನ ಒಡೆದು ಬ್ರಿಡ್ಜ್ ಕೆಳಗಡೆ ಹಾಕ್ಬಿಟ್ಟಿದ್ದ ಅಲ್ವಾ, ಅವಾಗ ಒಂದ್ ಹುಡುಗ ನನ್ನ ಕಾಪಾಡ್ದ ಅಂತ ನೀವು ಹೇಳಿದ್ರಲ್ವಾ, ಆ ಹುಡುಗ ಯಾರು ಅನ್ನೋದ್ರ ನಾನು ಕಂಡಿಡಿದ್ ಬಿಟ್ಟೆ. ಅದ್ ಯಾರಂತ ಹೇಳಿದ್ರೆ ನೀವು ನಂಬೋದೇ ಇಲ್ಲ ಸರ್, ಯಾಕಂದ್ರೆ ಅಷ್ಟು ಶಾಕಿಂಗ್ ಆಗಿರುತ್ತೆ. ಬೇರೆ ಯಾರು ಅಲ್ಲ, ಆ ಹೊಸ ಡಾಕ್ಟರೇ. ನಾನು ಅನ್ಕಾನ್ಶಿಯಸ್ ಆಗಿ ಇರ್ಬೇಕಾದ್ರೆ ಕೂಡ ಅವ್ರು ನನ್ನ ಹೆಗಲ್ ಮೇಲೆ ಕೂರ್ಸ್ಕೊಂಡು ಹೋಗೋವಾಗ ದಯವಿಟ್ಟು ಸತ್ತೋಗ್ಬೇಡಮ್ಮ, ನಿನ್ ಪ್ರಾಣನ ಸ್ವಲ್ಪ ಹೊತ್ತು ಬಿಗಿ ಹಿಡ್ಕೋ, ನಿನ್ಗೋಸ್ಕರ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ವೇಟ್ ಮಾಡ್ತಾ ಇರ್ತಾರೆ, ಪ್ಲೀಸ್ ಪ್ಲೀಸ್ ಅಂತ ನನ್ನ ಕೇಳ್ಕೊಂತ ಇದ್ದ. ಇಷ್ಟೊಂದು ಎಮೋಷನ್ ಇರೋ ಒಂದು ಹುಡುಗ ಹೆಂಗ್ ಸರ್ ಸೈಕೋಪಾತ್ ಆಗಿರಕ್ಕೆ ಸಾಧ್ಯ, ನನಗೆ ಯಾಕೋ ಕೊಲೆಗಾರ ಬೇರೆ ಇದಾನೆ, ನಾವೇ ಈ ಹೊಸ ಡಾಕ್ಟರ್ ಸೈಕೋ ಅಂತ ತಪ್ಪಾಗಿ ತಿಳ್ಕೊಂಡ್ಬಿಟ್ವಾ ಅಂತ ಹೊಸ ಡಾಕ್ಟರ್ ನಮ್ಮ ಪೊಲೀಸ್ ಆಫೀಸರ್ ಹತ್ರ ಹೇಳಿದ ತಕ್ಷಣ ಈ ಅಪ್ಪನ್ಗೆ ಬಕ್ಕ ತೋಡ್ಕೊಂತ ಇರುತ್ತೆ. ಆಲ್ರೆಡಿ ನನ್ಗೆ ಡೌಟ್ ಇತ್ತು, ಒಂದ್ ಅಮಾಯಕನ ಸಾಯಿಸ್ಬಿಟ್ನ ಹೆಂಗೆ ಅಂತ. ಇವಾಗ ನೀನ್ ಬೇರೆ ಅದನ್ನ ಕನ್ಫರ್ಮ್ ಆಗೋ ತರ ಹೇಳ್ಬೇಡ, ಆಲ್ರೆಡಿ ನಾನು ಸ್ವಲ್ಪ ಕ್ಲಿಯರ್ ಮೈಂಡ್ ಅಲ್ಲಿ ಇದೀನಿ, ಅವನೇ ಕಲ್ಪ್ರಿಟ್ಟು, ಅವನೇ ಸೈಕೋ ಕಿಲ್ಲರು, ಇದಕ್ ಮೇಲೆ ನೀನ್ ನನ್ನ ಹತ್ರ ಏನು ಕೇಳ್ಬೇಡ ಅಂತ ಹೇಳಿ ಆ ಪೊಲೀಸ್ ಆಫೀಸರ್ ಅಲ್ಲಿಂದ ಹೊರಟೋಗ್ತಾರೆ. ಇನ್ನೇನ್ ಮಾತಾಡ್ತಾರೆ ಪಾಪ. ಆಮೇಲೆ ಹೆಡ್ ಅಂಟರ್ ಇಟ್ಕೊಟ್ಟಿರೋ ಪೊಲೀಸ್ ಆಫೀಸರ್ ಅವರ ಹೆಂಡತಿ ಬಂದು ಮನೆಯಿಂದ ಮತ್ತೆ ಹೊಟ್ಟೋಗ್ಬಿಟ್ಟಿದ್ರಲ್ಲ ಹೊರಗಡೆ, ಅವ್ರ ಹತ್ರ ರೋಡಲ್ಲಿ ಹೋಗ್ಬೇಕಾದ್ರೆ ರಿಪೋರ್ಟರ್ ಹುಡುಗಿ ಒಂದು ನ್ಯೂಸ್ ಓದ್ತಾ ಇರೋದನ್ನ ಅಲ್ಲಿ ದೊಡ್ಡ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಅದ್ ನೋಡಿದ ತಕ್ಷಣ ರಿಪೋರ್ಟರ್ ಹುಡುಗಿನ ನೋಡಿದ ತಕ್ಷಣ ಅವಳೇ ನನ್ ಮಗಳು ಅಂತ ಹೇಳಿ ರೋಡಲ್ಲಿ ನಿಂತ್ಕೊಂಡು ಓ ಅಂತ ಅಳ್ಳಕ್ಕೆ ಶುರು ಮಾಡ್ಬಿಟ್ರು. ಆಲ್ರೆಡಿ ನೋಡಿದ್ವಿ ರಿಪೋರ್ಟರ್ ಹುಡುಗಿನೇ ಇವರ ಮಗಳು ಅಂತ. ಇವ್ರ ಈ ತರ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಒಬ್ರು ಪೊಲಿಟಿಷಿಯನ್ ಬರ್ತಾರೆ. ಅದೇ ನಮ್ಮ ಪೊಲೀಸ್ ಆಫೀಸರ್ ಅವ್ರ ಅಸಿಸ್ಟೆಂಟ್ ಅವ್ರ ಅಪ್ಪ ಕೂಡ ಎಲೆಕ್ಷನ್ ನಿಲ್ತಾ ಇದಾರೆ ಅಂತ ಹೇಳಿದ್ವಲ್ಲ, ಅವರು ಪ್ರಚಾರ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಲೇಡಿ ಈ ತರ ನಿಂತಿರೋದು ನೋಡ್ಬಿಟ್ಟು ಯಾರಮ್ಮ ಎಲ್ಲಿ ನಿಮ್ ಮನೆ ಏನು ಅಂತ ಕೇಳಿದಾಗ ರಿಪೋರ್ಟರ್ ಹುಡುಗಿನ ತೋರಿಸ್ಬಿಟ್ಟು ಅವಳು ನನ್ ಮಗಳು ಅಂತ ಹೇಳ್ತಾರೆ. ಓ ರಿಪೋರ್ಟರ್ ಹುಡುಗಿ ಅವ್ರ ಮಗಳ ನೀನು, ಅವ್ರ ಮನೆ ನಮ್ಗೆ ತುಂಬಾ ಚೆನ್ನಾಗ್ ಗೊತ್ತು ನೋಡ್ರಪ್ಪ, ಈ ಲೇಡಿನ ಹುಷಾರ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಬಿಟ್ಬಿಡಿ ಅಂತ ಹೇಳಿದಾಗ ಅವ್ರ ಮನೆ ಹತ್ರ ಕರ್ಕೊಂಡ್ ಹೋಗ್ತಾರೆ. ಆದ್ರೆ ರಿಪೋರ್ಟರ್ ಹುಡುಗಿ ಮನೇಲಿಲ್ಲ. ಅದೇ ಟೈಮ್ಗೆ ಹೊಸ ಡಾಕ್ಟರ್ ಅವ್ರ ಅಮ್ಮ ತನ್ನ ಮಗುನ ನೋಡ್ಕೊಳ್ತಾ ಇರೋದು. ಅವ್ರು ವಾಕಿಂಗ್ ಮಾಡ್ಕೊಂಡ ಜಾಗಕ್ಕೆ ಬಂದಿದ ತಕ್ಷಣ ಅಲ್ಲಿರೋರು ವಿಚಾರಣೆ ಮಾಡ್ತಾ ಇರ್ತಾರೆ. ಆ ಗ್ಯಾಪ್ ಅಲ್ಲಿ ಈ ಪೊಲೀಸ್ ಆಫೀಸರ್ ಹೆಂಡತಿ ಮಗುನ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಲು, ಎಲ್ಲೋದ್ರು ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋ ಈಗ ಜೂನಿಯರ್ ಮೇಲೆ ಡೌಟ್ ಬಂದಿದ್ದಕ್ಕೆ ಅವ್ರ ಮನೆ ಹತ್ರ ಹೋದ್ರು, ಅಂತ ದೊಡ್ಡದಾಗಿ ಎವಿಡೆನ್ಸ್ ಏನು ಸಿಗ್ಲಿಲ್ಲ. ಸರಿ ಅವ್ನ್ ಟೇಬಲ್ ಹತ್ರ ಏನಾದ್ರು ಸಿಗುತ್ತಾ ಅಂತ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಅವ್ನ್ ಟೇಬಲ್ ಹತ್ರ ಹುಡುಕ್ತಾ ಇರ್ಬೇಕಾದ್ರೆ ದೊಡ್ಡದಾಗ ಅವ್ನ್ ಟೇಬಲ್ ಹತ್ರ ಏನ್ ಸಿಗ್ಲಿಲ್ಲ. ಆದ್ರೆ ಎದುರುಗಡೆ ಹೀರೋ ನಮ್ ಪೊಲೀಸ್ ಆಫೀಸರ್ ಅವರ ಅಸಿಸ್ಟೆಂಟ್ ಟೇಬಲ್ ಹತ್ರ ಒಂದ್ ವಿಷಯನ ಗಮನಿಸ್ತಾನೆ. ನಮ್ ಹೀರೋ ತಾನೇ ಕೊಲೆಗಳನ್ನ ಮಾಡಿದ್ದು, ಆದ್ರೆ ಸಿಕ್ಕಾಕೊಂಡಿರೋದು ಹೊಸ ಡಾಕ್ಟರ್. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ 6 ಕೊಲೆ ಮಾಡದಲ್ವಾ, ಬಾಕ್ಸರ್ ಇಂದ ಹಿಡಿದು ಆ ದ್ರಾಕ್ಷಿ ತೋಟದಲ್ಲಿ ಒಂದ್ ಹುಡುಗಿನ ಅವ್ರನ್ನೆಲ್ಲ ಸಾಯಿಸ್ದಲ್ವಾ, ಆ ಕೇಸ್ ಫೈಲ್ ಇದೆ. ಅದ್ರಲ್ಲಿ ಅವ್ನ್ ಅನ್ಕೊಳ್ದೆ ಒಂದು ಸಣ್ಣ ರೆಸಿಪ್ಟ್ ಇವ್ನಿಗೊಂದು ಸಿಗುತ್ತೆ. ಅದು ಆ ಬಾಕ್ಸರ್ ನ ಸಾಯಿಸಿದ್ರಲ್ವಾ, ಅವ್ರ ಮನೆಯಿಂದ ಕಲೆಕ್ಟ್ ಮಾಡಿರೋ ಎವಿಡೆನ್ಸ್. ಅದ್ರಲ್ಲಿ ಒಂದು ಆಫನೇಜ್ ಅಡ್ರೆಸ್ ನ ಹಾಕಿರುತ್ತೆ. ಈ ಆಫನೇಜ್ ಗೆ ಇದಕ್ಕೂ ಮುಂಚೆ ನಮ್ ಹೀರೋ ಹೋಗಿರ್ತಾನೆ, ಆಲ್ರೆಡಿ ನೋಡಿರ್ತೀವಿ. ಆ ಚಿಕ್ಕ ಮಕ್ಕಳನ್ನ ಸಾಯಿಸ್ತಾ ಇದ್ದ ಅಲ್ವಾ ಒಬ್ಬ, ಅವ್ರ ಫ್ರೆಂಡ್ ಜೊತೆ ಸೇರ್ಕೊಂಡು ಆ ಡ್ರೈವರ್ ನ ನಮ್ ಹೀರೋ ಕೂಡ ಸಾಯಿಸ್ಬಿಟ್ರಲ್ವಾ. ಆ ಕೇಸ್ ವಿಷಯವಾಗಿ ಒಂದು ಹುಡುಗಿನ ನೋಡೋದಕ್ಕೆ ಅಂತ ಆಫನೇಜ್ ಗೆ ಹೋಗಿದ್ರು. ಅಲ್ಲಿ ಒಂದು ಹುಡುಗಿ ಸ್ವಲ್ಪ ಮೆಂಟಲ್ ಇಲ್ನೆಸ್ ಇಂದ ಇವನ್ನ ನೋಡಿದ ತಕ್ಷಣ ಭಯ ಪಟ್ಕೊಂಡು ಓಡೋದ್ಲಲ್ವಾ. ಆ ಹುಡುಗಿ ಬಗ್ಗೆ ಅಲ್ಲಿರೋ ನನ್ನ ಕೂಡ ಹೇಳಿದ್ರು, ಅವ್ರ ಅಣ್ಣ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಹುಡುಗಿ ಅವಾಗಿಂದ ವೇಟ್ ಮಾಡ್ತಿದ್ದಾಳೆ. ಬಟ್ ಇವಾಗವರೆಗೂ ಅವ್ರ ಅಣ್ಣ ಬಂದಿಲ್ಲ ಅಂತ. ಅದು ನಮ್ ಹೀರೋ ತಲೆಗೆ ಸ್ಟ್ರೈಕ್ ಆಗುತ್ತೆ. ಸೊ ಈ ಸೀನ್ ನೆನ್ಪಿಟ್ಕೊಳ್ಳಿ, ಮುಂದಕ್ಕೆ ಬರುತ್ತೆ, ಆಮೇಲೆ ಹೇಳ್ತೀನಿ. ಈ ಕಡೆ ಮಗುನ ಎತ್ಕೊಂಡ್ ಬಂದ್ಬಿಟ್ಟಿದ್ರಲ್ಲ ಲೇಡಿ, ಅವರು ಸ್ಟ್ರೈಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಅವ್ರ ಕಂಡಿಡಿದು ಬಂದು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಕೂರಿಸಿ ಅವ್ರ ಗಂಡನ್ಗೆ ಕಾಲ್ ಮಾಡಿ ಕೂಡ ಹೇಳ್ತಾರೆ. ಅವ್ರ ಮನೆ ಹತ್ರ ಬರೋಷ್ಟ್ರಲ್ಲಿ ಎಮ್ಮ ಕೇಳಿ ಮಗು ಇದೆ, ಏನೋ ಇದು ಹೋಗೋವಾಗ ಒಬ್ಳೆ ಓದಿ ಇವಾಗ ಇಬ್ರಾಗ್ ಬರ್ತಾ ಇದೀರಾ, ಯಾರ್ದಿ ಮಗು ಅಂತ ಕೇಳಿದ್ರಿ, ಮಗು ನಂದು ಅಂತಾನೆ ಹೇಳ್ತಾ ಇದಾರೆ. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಅವ್ರ ಲೇಡಿನ ಎಲ್ಲಿಂದ ಕರ್ಕೊಂಡ್ ಬಂದ್ರಿ ಏನು ಅಂತ ಕೇಳಿದಾಗ ಅವ್ರ ಅಡ್ರೆಸ್ ಎಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಆ ಗ್ಯಾಪ್ ಅಲ್ಲಿ ಲೇಡಿ ಇಲ್ಲ, ಈ ಮಗು ನಂದೆ, ನನ್ ಮಗುನ ಯಾರಿಗೂ ಕೊಡಲ್ಲ ಅಂತ ಅನ್ಕೊಂಡು ಓಡೋಗ್ತಾ ಇರ್ತಾರೆ. ನೋಡಿ ಅನ್ಕೊಳ್ದೆ ಒಂದ್ ಕಾರ್ ಬಂದು ಗುದ್ಬಿಡ್ತು, ದೊಡ್ಡದಾಗ ಆಕ್ಸಿಡೆಂಟ್ ಆಗೋಯ್ತು. ಅವಾಗ ಕೂಡ ನೋಡಿ ಆ ಮಗುಗ್ ಏನ್ ಆಗ್ಬಾರ್ದು ಅಂತ ಲೇಡಿ ಆ ಮಗುನ ಅಷ್ಟು ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ. ಆಮೇಲೆ ಆಂಬ್ಯುಲೆನ್ಸ್ ಬಂದು ಮಗುನ ಮತ್ತೆ ಲೇಡಿ ಇಬ್ಬರನ್ನು ಕರ್ಕೊಂಡು ಹೊರಟೋದ್ರು. ಇವಾಗ ಮಗು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಹೊಸ ಡಾಕ್ಟರ್ ಅವ್ರ ಅಮ್ಮ ಎಲ್ಲ ಹುಡ್ಕೊಂಡ್ ಬಂದ್ರಲ್ವಾ. ಅಲ್ಲಿ ಆಕ್ಸಿಡೆಂಟ್ ಆಗಿರೋದನ್ನ ನೋಡಿ ಆ ಜಾಗದಲ್ಲೇ ಮಗು ತಲೆಗೆ ಹಾಕಿರೋ ಒಂದು ಬ್ಯಾಂಡ್ ಬಿದ್ದಿರುತ್ತೆ. ಅಯ್ಯೋ ಮಗು ನಮ್ದೆ ಅಂತ ಹೇಳಿ ಈ ಲೇಡಿ ಎದ್ನೋ ಬಿದ್ದಂತ ಹಾಸ್ಪಿಟಲ್ ಕಡೆ ಓಡೋಗ್ತಾ ಇದಾರೆ. ಇನ್ನೊಂದ್ ಕಡೆ ನಮ್ ಪೊಲೀಸ್ ಆಫೀಸರ್ ಇದೇನಿದು ಅಂದ್ರೆ ಎಲ್ಲರೂ ನಾನೇನು ಅಮಾಯಕನ ಸಾಯಿಸ್ಬಿಟ್ಟಿದೀನಿ ಅನ್ನೋ ತರ ಮಾತಾಡ್ತಾ ಇದಾರೆ. ಆ ಹೊಸ ಡಾಕ್ಟರ್ ನಿಜವಾದ ಸೈಕೋ ಕಿಲ್ಲರ್ ಹತ್ರ ಪ್ರೂವ್ ಮಾಡೇ ಮಾಡ್ತೀನಿ, ಅವ್ನ ಎವಿಡೆನ್ಸ್ ಎಲ್ಲ ನಾನು ರೀಚೆಕ್ ಮಾಡಿ ಇನ್ನೊಂದ್ಸತಿ ನಾನು ಪ್ರೂವ್ ಮಾಡಿಲ್ಲ ಅಂದ್ರೆ ನಾನು ಪೊಲೀಸ್ ಆಫೀಸರ್ ಎಲ್ಲ ಅಂತ ಹೇಳಿ ಮತ್ತೆ ಅವ್ನ ಎವಿಡೆನ್ಸ್ ಬಾಕ್ಸ್ ಎಲ್ಲ ತಗೊಂಡು ಒಂದೊಂದಾಗಿ ನೀಟಾಗಿ ಬಿಚ್ಚಿಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವತ್ತು ಜೈಲಲ್ಲಿ ನಮ್ ಹೀರೋ ಅವ್ರ ಫ್ರೆಂಡ್ ನ ಹೊಸ ಡಾಕ್ಟರ್ ಅಟ್ಯಾಕ್ ಮಾಡ್ದ ಅಂತ ಇವ್ರು ಅನ್ಕೊಂಡಿದ್ರು, ಅವತ್ತು ಆ ಜೈಲ್ಗೆ ಹೊಸ ಡಾಕ್ಟರ್ ಬಂದಿದಾರೆ
ಅನ್ನೋ ವಿಷಯ ಇವ್ರಿಗೆ ಗೊತ್ತು. ಬಟ್ ಏನಕ್ ಬಂದಿದ್ದಾರೆ ಅಂತ ಇವ್ರಿಗೆ ಅರ್ಥ ಆಗ್ಲಿಲ್ವಲ್ಲ. ಅದು ನ್ಯೂಸ್ ಪೇಪರ್ ಅಲ್ಲೂ ಬಂದಿರುತ್ತೆ. ಜೈಲಲ್ಲಿರೋರ್ಗೆ HIV ಟೆಸ್ಟ್ ಮಾಡೋದಕ್ಕೋಸ್ಕರ ಒಂದು ಡಾಕ್ಟರ್ ಬಂದಿದ್ದಾರೆ ಅಂತ. ಮೋಸ್ಟ್ಲಿ ಅವ್ನು ಆ ಕೆಲ್ಸಕ್ಕೆ ಅವತ್ತು ಜೈಲ್ಗೆ ಬಂದಿದ್ನೇನೋ, ಕೊಲೆ ಮಾಡಿರೋದು ಅವನಲ್ಲ ಅಂತ ಇವಾಗ ಲೈಟ್ ಆಗಿ 100% ಅಲ್ಲಿ 1% ಅಷ್ಟು ಡೌಟ್ ಬರುತ್ತೆ. ಹಂಗೆ ಅವ್ನು ರಿಪೋರ್ಟರ್ ಎಲ್ಲ ಎತ್ತಿ ನೋಡ್ತಾ ಇರ್ಬೇಕಾದ್ರೆ ಇದಕ್ಕೂ ಮುಂಚೆನೆ ನೋಡಿರ್ತೀವಿ, ಲಾಸ್ಟ್ ಆಗಿ ಒಂದು ಚಿಕ್ಕ ಹುಡುಗನ್ನ ಕಿಡ್ನಾಪ್ ಮಾಡಿರ್ತಾರೆ. ಆ ಹುಡುಗನ್ನ ಒಂದು ಸೂಟ್ ಕೇಸಲ್ಲಿ ಇಟ್ಕೊಂಡೆ ಹೊಸ ಡಾಕ್ಟರ್ ಹೋಗ್ತಾ ಇದಾರೆ ಅಂತ ಹೇಳಿ ಪೊಲೀಸ್ ಆಫೀಸರ್ ಅವ್ರನ್ನ ತಡಿಬೇಕು, ಆ ಮಗುನ ಹಿಡಿಬೇಕಂತೆಲ್ಲ ತುಂಬಾ ಟ್ರೈ ಮಾಡಿದ್ರು. ಬಟ್ ಆದ್ರೆ ಆ ಸೂಟ್ ಕೇಸಲ್ಲ ಮಗು ಇರ್ಲಿಲ್ಲ. ಆದ್ರೆ ಇವನು ಒಂದು ಅಬ್ಯಾಂಡನ್ ಬಿಲ್ಡಿಂಗ್ ಗೆ ಹೋಗಿ ಒಂದು ದೊಡ್ಡ ಡ್ರಮ್ ಅಲ್ಲಿ ಕೆಲವು ರಿಪೋರ್ಟ್ಸ್ ಎಲ್ಲ ಹಾಕ್ಬಿಟ್ಟು ಸುಟ್ಟಾಕ್ಬಿಟ್ಟಿದ್ದ. ಅದನ್ನ ಫಾಲೋ ಮಾಡ್ಕೊಂಡೆ ನಮ್ಮ ಪೊಲೀಸ್ ಆಫೀಸರ್ ಕೂಡ ಬಂದು CCTV ಫುಟೇಜ್ ಅದೆಲ್ಲ ಫಾಲೋ ಮಾಡ್ಕೊಂಡು ಅವಾಗ ಡ್ರಮ್ ಒಳಗಡೆ ನೋಡಿದಾಗ ಏನೋ ಕೆಲವು ಪೇಪರ್ಸ್ ಎಲ್ಲ ಸುಟ್ಟಾಕಿದ್ರು. ಅದ್ರಲ್ಲಿ ಒಂದು ಲೋಗೋ ಮಾತ್ರ ಸಿಕ್ಕಿರತ್ತೆ. ಒಂದ್ ಸ್ವಲ್ಪ ಸುಟ್ಟೋಗಿರೋ ಸ್ಟೇಜ್ ಅಲ್ಲಿ ಇರುತ್ತೆ ಆ ಲೋಗೋ. ಅದನ್ನ ಅವಾಗ್ಲೇ ಅವ್ರು ಎತ್ತಿಟ್ಕೊಂಡಿದ್ರು. ಅದನ್ನ ಎವಿಡೆನ್ಸ್ ಬಾಕ್ಸ್ ಅಲ್ಲಿ ಇಟ್ಟಿದ್ರಲ್ವಾ, ಅದನ್ನ ನೋಡಿದ ತಕ್ಷಣ ಅದನ್ನ ತಗೊಂಡು ಇವ್ರಿಗೆ ಹೆಲ್ಪ್ ಮಾಡ್ತಾರಲ್ಲ ಒಬ್ಬ ಹ್ಯಾಕರ್, ಅವನ ಹತ್ರ ಕೊಡ್ತಾರೆ. ಇದೇನ್ ಲೋಗೋ ಅಂತ ನನಗೆ ಚೆಕ್ ಮಾಡಿ ಹೇಳು ಅಂತ. ಅವನು ಹೇಳ್ತಾನೆ ಇದು ಒಂದು ಹ್ಯೂಮನ್ ರಿಸರ್ಚ್ ಕಂಪನಿಯ ಲೋಗೋ ಅಂತ, ಲ್ಯಾಬೋರೇಟರಿದು ಲೋಗೋ ಅಂತ ಹೇಳ್ತಾನೆ. ಈ ಕಡೆ ಮಗುನ ಮತ್ತೆ ಆ ಪೊಲೀಸ್ ಆಫೀಸರ್ ಅವ್ರ ಹೆಂಡತಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರಲ್ವಾ, ಮಗುಗೇನು ತೊಂದ್ರೆ ಇಲ್ಲ. ಆದ್ರೆ ಅವ್ರ ಹೆಂಡತಿಗೆ ಒಂದ್ ಸ್ವಲ್ಪ ಲೈಟ್ ಆಗಿ ಏಟ್ ಆಗಿದೆ. ಅವ್ರು ಇವತ್ತು ಹಾಸ್ಪಿಟಲ್ ಅಲ್ಲೇ ಇರ್ಬೇಕು ಅಂತ ಹೇಳ್ಬಿಟ್ರು. ಆಮೇಲೆ ಆ ಮಗುನ ಅವ್ರ ಹೆಂಡತಿನ ನೋಡ್ಕೊಳಕ್ಕೆ ಅಂತ ಬಂದಿರ್ತಾರಲ್ಲ ಆ ಲೇಡಿ ಹತ್ರ ಹೇಳ್ತಾರೆ, ಮಗುನ ಇವತ್ತು ಹುಷಾರಾಗಿ ನೋಡ್ಕೊಳ್ಳಿ, ನಾಳೆ ಬೆಳಗ್ಗೆ ಮಗು ಯಾರ್ದೇನಂತ ಅವ್ರಿಗೆ ತಲುಪಿಸ್ಬಿಡೋಣ ಅಂತ. ಆತರ ಹೇಳ್ಬಿಟ್ಟು ಅವರ ವಾರ್ಡಿಂದ ಹೊರಗಡೆ ಬರೋ ಟೈಮ್ಗೆ ಹೆಡ್ ಅಂಟರ್ ಅವರ ವೈಫ್ ಅಂದ್ರೆ ಆ ಮಗು ಅವರ ಅಜ್ಜಿ ಒಳಗಡೆ ಎಂಟ್ರಿ ಆಗ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಪೊಲೀಸ್ ಆಫೀಸರ್ಗೆ ಸಖತ್ ಕೋಪ ಬರುತ್ತೆ. ನನ್ ಮಕ್ಕಳನ್ನ ಸಾಯಿಸಿರೋದು ನಿನ್ ಗಂಡ ಅಂದ್ರೆ ಹೆಡ್ ಹಂಟರ್, ಅವ್ನ್ ಮೊಮ್ಮಗ ಇವಾಗ ನನ್ ಕೈಲಿ ಸಿಕ್ಕಾಕೊಂಡಿದಾನ. ಒಳ್ಳೆ ಕೆಲ್ಸ ಮಾಡಿದಾಳೆ ನನ್ ಹೆಂಡತಿ. ಮರದೆಗೋಗಿ ನಿನ್ ಗಂಡನ ಹತ್ರ ನನ್ ಮಕ್ಕಳನ್ನ ಎಲ್ಲಿ ಹೂತಾಕಿದಾನೆ ಅಂತ ಹೇಳಕ್ ಕೇಳು ನಿಜಾನ. ಅವನೇನಾದ್ರೂ ನಿಜ ಹೇಳಿಲ್ಲ ಅಂದ್ರೆ ನಿನ್ ಮಗು ನಿನ್ ಕೈಗೆ ಬರೋ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ರು. ಇವ್ರು ತುಂಬಾ ಕೇಳ್ಕೊಂತಾರೆ, ನನ್ ಗಂಡ ಮಾಡಿದ ತಪ್ಪಿಗೆ ಈ ಮಗು ಏನ್ ಪಾಪ ಮಾಡ್ತು, ದಯವಿಟ್ಟು ಮಗುನ ಬಿಟ್ಬಿಡಿ ಅಂತ ಕೇಳ್ಕೊಂತಾರೆ. ನಿನ್ ಮಗು ಏನು ಪಾಪ ಮಾಡಿಲ್ಲಮ್ಮ, ಹಂಗಾದ್ರೆ ನನ್ ಮಕ್ಳು ಪಾಪ ಮಾಡಿದ್ರ? ನನ್ ಮಕ್ಕಳನ್ನ ನಿನ್ ಗಂಡ ಯಾವ ಒಂದು ಅಧಿಕಾರದ ಮೇಲೆ ಸಾಯಿಸ್ದ? ಮರ್ಯಾದಾಗ ನನ್ ಮಕ್ಕಳು ಎಲ್ಲಿದ್ದಾರೆ ಅಂತ ಅವ್ನು ಹೇಳದ್ನೋ ಸರಿ, ಇಲ್ಲ ಅಂತಂದ್ರೆ ಈ ಮಗು ನಿನ್ ಕೈ ಬರಲ್ಲ ಅಂತ ಹೇಳ್ಬಿಟ್ರು. ಈ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನಿಗೆ ಎವಿಡೆನ್ಸ್ ಬಾಕ್ಸ್ ಅಲ್ಲಿ ಒಂದು ಸ್ಲಿಪ್ ಸಿಕ್ಕಿತ್ತಲ್ವಾ ಆಫನೇಜ್ದು, ಅದು ಅವ್ನು ಆಕ್ಚುಲಿ ಡೊನೇಷನ್ ಮಾಡಿರೋ ಸ್ಲಿಪ್. ಇವಾಗ ಅವ್ನು ಆಫನೇಜ್ ಗೆ ಹೋಗ್ತಾನೆ. ಅಲ್ಲಿ ಒಂದು ಹುಡುಗಿ ಒಂದ್ ಸ್ವಲ್ಪ ಮೆಂಟಲ್ ಸ್ಟೇಟ್ ಅಲ್ಲಿ ಇದ್ಲಲ್ವಾ, ಆ ಹುಡುಗಿ ನಮ್ ಹೀರೋನ ನೋಡಿ ಕೂಡ ಭಯ ಪಟ್ಕೊಂಡು ಓಡೋಗಿದ್ಲಲ್ವಾ. ಆ ಹುಡುಗಿ ಬೇರೆ ಯಾರು ಅಲ್ಲ, ನಮ್ ಹೀರೋ ಅವರ ಚಿಕ್ಕ ವಯಸ್ಸಲ್ಲಿ ಇದ್ದಿದ್ ತಂಗಿನೇ. ಆ ಹುಡುಗಿಗೆ ಮೆಂಟಲ್ ಸ್ಟೇಟ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ವಾ, ಆ ವಿಷಯವಾಗಿ ಅವ್ನಿಗೆ ಗೊತ್ತಾಗುತ್ತೆ ಅದು ನನ್ ತಂಗಿನೇ ಅಂತ. ಅವ್ನು ಅವಾಗವಾಗ ಬಂದು ಅಂದ್ರೆ ಸತ್ತೋಗಿದ್ದಲ್ವಾ ಬಾಕ್ಸರು, ಅವ್ನು ಅವಾಗವಾಗ ಬಂದು ಈ ಹುಡುಗಿನ ನೋಡ್ಕೊಂಡು ಆ ಹುಡುಗಿಗೆ ಒಂದೆರಡು ಸಮಾಧಾನ ಆಗೋ ತರ ಮಾತಾಡ್ಬಿಟ್ಟು ದೂರದಿಂದ ಹುಡುಗಿನ ನೋಡಿ ತುಂಬಾ ಫೀಲ್ ಮಾಡ್ತಾ ಇದ್ದ. ಇದು ಫೀಲ್ ಅನ್ನೋದಕ್ಕಿಂತ ಪಶ್ಚಾತ್ತಾಪ ಅಂದ್ರೆ ಕರೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಅವ್ರ ಫ್ಯಾಮಿಲಿನೇ ಸಾಯಿಸಿದ್ದಿ ಇವನೇ ಅಲ್ವಾ, ಅದ್ರಿಂದ ಅದು ಸಾಯಿಸ್ಬೇಕು ಅಂತ ಸಾಯಿಸಿಲ್ಲ, ಏನಾಯ್ತು ಅನ್ನೋ ನಿಜನ ನಮ್ಗೆ ಇವಾಗ ತೋರಿಸ್ತಾರೆ. ಅವನ ಹತ್ರ ದೂರದಲ್ಲಿ ನಿಂತ್ಕೊಂಡು ಅವ್ರ ತಂಗಿನ ನೋಡಿ ಫೀಲ್ ಮಾಡ್ತಾ ಇರೋ ವಿಷಯನ ಇವಾಗ ನಮ್ ಹೀರೋ ಹಂಗೆ ವಿಜುವಲ್ ಆಗಿ ಅವ್ನ ಮೈಂಡ್ ಅಲ್ಲಿ ಯೋಚನೆ ಮಾಡಿ ನೋಡ್ತಾ ಇದ್ದಾನೆ. ಫಸ್ಟ್ ಆಫ್ ಆಲ್ ಆ ನಿಜ ಏನು, ಏನಕ್ಕೋಸ್ಕರ ಬಾಕ್ಸರ್ ಅವತ್ತು ಅವ್ರ ಮನೆಗೆ ಬಂದ, ಏನ್ ನಡೀತು ಅಂತ ಪ್ರತಿಯೊಂದನ್ನ ಕೂಡ ನಾವ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಇನ್ನೊಂದು 3 ಪಾರ್ಟ್ ಬರಬಹುದು ಅಂತ ಅನ್ಕೊಳ್ತೀನಿ. ಆದಷ್ಟು ನಾನು 2 ಪಾರ್ಟ್ ಅಲ್ಲಿ ಕಂಪ್ಲೀಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಈ ಸೀರೀಸ್ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ಈ ಪಾರ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.